मयि स्थितो मतंगेषु स्वतंत्रो व्यक्तवान् हरिः सविष्टुश्चा स्वतन्त्रं वेच्छया स्वात्मनस्तपूजासु मनोवाक्कायवृत्तयः ममैता इति कर्तारम् उद्देश्यं च हरिं स्मरेत्। नमस्ते प्राणेश प्रणथ विभायावनिमगाः नमस्वामिन् राम प्रियतम हनुमन् पुरुगुण नमस्तुभ्यं भीम प्रबलतम कृष्णेष्ठ भगवन् नमः श्रीमन्मध्व प्रतिशुसन्नो जयो जय। नौमिन्याय सुधा व्यासार्यान् विविधागमविहरान् श्रीवादिराजानपि वन्दे हंसवरान् रघुत्तम गुरून् वैदग्ध्यवारानिधि श्री सत्यव्रत राघवेन्द्र मुनिपान् सद्बोध सिद्ध्यानपान्। शास्त्रेषु पारदुष्वानं शास्त्रज्ञेषु च वत्सरं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुं। सर्वविद्याप्रदातारं सर्वशास्त्रेषु कोविदं सर्वोपदेशकर्तारं तं वन्दे ज्ञानकेसरीं। शुभां ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्याफलिष्यति। त्वस्त्यस्तु अशेषसन्मङ्गलानि सन्तु। श्री गुरुभ्यो नमः। हरिः ओम हरिः ओम हरिः ओम। ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂತ ಮಾರ್ಗಶಿರ ಮಾಸಕ್ಕೆ ಕರೆದಿದ್ದಾರೆ ಇಲ್ಲಿ ಭಗವದ್ಗೀತೆಯಲ್ಲಿ. ಮಾರ್ಗಶೀರ್ಷೋಹಂ ಅಂತ ಈ ರೀತಿಯಾಗಿ ಭಗವಂತ ಕೃಷ್ಣ ಪರಮಾತ್ಮ ಮಾರ್ಗಶಿರ ಮಾಸವನ್ನು ಶ್ರೇಷ್ಠವಾದ ಮಾಸ ಅಂತ ಈ ರೀತಿಯಾಗಿ ಉಲ್ಲೇಖಿಸಿದ್ದಾರೆ. ಇದರಲ್ಲಿಯೂ ಕೂಡ ನಾವು ದಾನವನ್ನ ತೆಗೆದುಕೊಳ್ಳುವುದಾಗಲಿ ಅಥವಾ ದಾನವನ್ನು ಕೊಡುವುದಾಗಲಿ ಸಮರ್ಪಣೆ ಮಾಡುವುದಾಗಲಿ ಇವುಗಳಲ್ಲಿ ಹೇಳಿದಾಗ ಇದು ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದರೆ ಇದಕ್ಕೆ ವೈಶಾಖ ಮಾಸ ಅಂತ ಕರೀತಾರೆ. ಆದ ಕಾರಣ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ವಸಂತ ಪೂಜೆಯನ್ನು ವಿಶೇಷವಾಗಿ ಎಲ್ಲ ಕಡೆಗೆ ಮಾಡುವಂತಹ ಒಂದು ಸಂಪ್ರದಾಯವೂ ಬಂದಿದೆ, ಮಾಡಬೇಕೆಂಬ ಶಾಸ್ತ್ರವು ವಿಹಿತವಾಗಿ ಹೇಳಿದೆ.
ದಾನಗಳನ್ನು ಕೊಡಬೇಕಾಗಿರುವಂತಹ ಶ್ರೇಷ್ಠವಾದ ಮಾಸಗಳು ಅಂತಿದ್ದಾಗ ಅದು ವೈಶಾಖ ಮಾಸ. ಅಂದರೆ ನಮಗೆ ಯಾವುದೇ ಥರದ ದಾನಗಳನ್ನು ಕೊಟ್ಟಾಗ ವಿಶೇಷವಾದ ಪುಣ್ಯದಾಯಕವಾಗಿರುವಂತಹ ಮಾಸ ಅಂತ ಲೆಕ್ಕವನ್ನು ಮಾಡಿದಾಗ ಅದು ವೈಶಾಖ ಮಾಸ. ಇನ್ನು ನಾವು ಇದರ ಜೊತೆಗೆ ಈ ಮಾಸದಲ್ಲಿ ಮಾಡುವ ಸಕಲ ಕರ್ಮಗಳನ್ನು ಮಾಡಿದ ಕರ್ಮಗಳನ್ನು ಸಮರ್ಪಣೆಯನ್ನ ಮಾಡುವುದು. ದಾನ ಅಂದಾಗ ಒಂದು, ದಾನದ ಸಮರ್ಪಣೆ ಒಂದು, ಇವೆರಡನ್ನು ವಿಶೇಷವಾಗಿ ತಿಳಿಯಬೇಕಾಗಿರುವಂತಹ ಒಂದು ವಿಷಯ. ದಾನ ಕೊಡುವುದು ಒಂದು ಕಡೆಗೆ, ಕೊಟ್ಟ ದಾನವನ್ನ ನಂದಲ್ಲ ಅಂತ ಹೇಳುವುದು ಕೊಡುವುದು ಒಂದು ಕಡೆ. ದಾನವನ್ನು ಕೊಡಬೇಕಾದಾಗ ಕೈ ಎತ್ತಿ ಕೊಟ್ಟು ಬಿಡ್ತದೆ, ಆಮೇಲೆ ಅನೇಕ ಕಡೆಗೆ ಹೋಗಿ ನಾನು ಇಷ್ಟು ದಾನ ಕೊಟ್ಟೀನಿ ಅಂತ ಹೇಳ್ಕೊತಾನೆ. ನಾನು ಕೊಟ್ಟಿರುವಂತಹ ದಾನ ಇದು ನಂದಲ್ಲ ಅಂತ ಹೇಳಿ ಕೊಟ್ಬಿಟ್ಟಿರ್ತಾನೆ. ಅಂದ್ರೆ ಅನೇಕ ಕಡೆಗೆ ಹೇಳ್ತಾನೆ ನಾನು ಇಷ್ಟು ದಾನವನ್ನ ಕೊಟ್ಟೆ. ಅಂದ್ರೆ ನಾನು ಇಷ್ಟು ದಾನವನ್ನ ಕೊಟ್ಟೆ ಅನ್ನೋದು ಬೇರೆ ಕಡೆ. ಅಂದ್ರೆ ಅದಕ್ಕೆ ಹೇಳ್ತಾರೆ ದಾನ ಕೊಡುವುದು ಬೇರೆ, ದಾನದ ಫಲ ಬೇರೆ. ಫಲ ಮತ್ತು ದಾನ ಇವೆರಡನ್ನೂ ಕೂಡ ವಿಶೇಷತೆಯನ್ನು ನಾವು ತಿಳಿತೀವಿ. ದಾನವನ್ನು ಕೊಟ್ಟಾಗ ಬರ್ತಕ್ಕಂತಹ ಒಂದು ಫಲದ ಕಾಮನೆ ಇರುವುದು ಬೇರೆ. ಎರಡನ್ನ ವಿಶೇಷವಾಗಿ ಅನ್ನ ವಿಭಾಗವನ್ನು ಮಾಡಿಕೊಂಡು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯಬೇಕು. ಪ್ರತಿಯೊಂದು ದಾನವನ್ನು ಕೊಟ್ಟಾಗ ವಿಶೇಷವಾಗಿ ಬ್ರಾಹ್ಮಣನ ಕೈಯಿಂದ ಅಕ್ಷತೆಯನ್ನು ಇಸ್ಕೊಂಡ್ವಿ ಅಂತ ತಿಳ್ಕೊಳ್ಳಿ, ಅಥವಾ ಬ್ರಾಹ್ಮಣ ತಲೆ ಮೇಲೆ ಅಕ್ಷತೆಯನ್ನು ಹಾಕಿದ್ವಿ ಅಂತ. ಅಕ್ಷತೆಯನ್ನು ತೆಗೆದುಕೊಳ್ಳುವುದು ಕೊಡುವುದು ಅದು ಕೂಡ ನಮ್ಮಲ್ಲಿದ್ದ ಅರಿಷ್ಟವನ್ನ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಅಕ್ಷತೆಯನ್ನು ತೆಗೆದುಕೊಳ್ಳುತ್ತ. ಅಂದ್ರೆ ಬ್ರಾಹ್ಮಣ ಕೈಯಿಂದ ಅಕ್ಷತೆಯನ್ನು ತೆಗೆದುಕೊಂಡಿವಿ ಅಂದ್ರೆ ಅದಕ್ಕೊಂದು ನಾವು ಪಾಪನಾಶವಾಗಿದೆ. ಆದ ಕಾರಣ ಆ ವಿಶೇಷತೆಯನ್ನು ನೋಡಬೇಕು. ಅಂದ್ರೆ ಒಂದು ಮಂತ್ರಾಕ್ಷತೆಯೂ ನಮಗೆ ಫಲದಾಯಕವಾಗಿದೆ, ಕೊಟ್ಟಿರುವ ದಾನಕ್ಕೂ ಒಂದು ಪುಣ್ಯವಿದೆ. ಆದ ಕಾರಣ ವೈಶಾಖ ಮಾಸದಲ್ಲಿ ಅತ್ಯಂತ ವಿಶೇಷವಾಗಿರುವಂತಹದ್ದು ದಾನ, ಅದರಲ್ಲಿಯೂ ವಸಂತ ಪೂಜೆ. ಅದರಲ್ಲಿಯೂ ಕೂಡ ಎರಡು, ಅಂದ್ರೆ ಯತಿಗಳಿಗೆ ಕೊಡುವಂತಹ ದಾನಗಳು ಅತ್ಯಂತ ಶ್ರೇಷ್ಠವಾದ. ಇನ್ನ ಬ್ರಹ್ಮಚಾರಿಗೆ ಕೊಡುವಂತಹ ದಾನ ಇದು ಸಪರೇಟ್ ಆಗಿರುವಂಥದ್ದು. ಅದರೊಳಗೂ ಕೂಡ ಇನ್ನೂ ವಿಶೇಷತೆ ಅಂದ್ರೆ ದಂಪತಿಗಳಿಗೆ ಕೂಡಿಸಿ ಲಕ್ಷ್ಮೀನಾರಾಯಣರ ಪೂಜೆ ಅನ್ನೋದಕ್ಕಾಗಿ ಮಾಡುವಂತಹ ಒಂದು ವಿಧಿ. ಆ ವಿಧವಾಗಿರುವಂಥದ್ದು ದಂಪತಿಗಳಿಗೆ ಏನು ಕೊಟ್ಟು ಪೂಜೆಯನ್ನ ಮಾಡಿಸ್ತೀವಿ ಅದು ವಿಶೇಷವಾಗಿರುವಂಥದ್ದು. ಅದಕ್ಕೆ ಅಂದ್ರೆ ಸ್ವಯಂ ಲಕ್ಷ್ಮೀನಾರಾಯಣರ ಸನ್ನಿಧಾನೋಪೇತವಾದ ಮೂರ್ತಿಗಳನ್ನು ಕೂಡಿಸಿ ಅವರಿಗೆ ಪೂಜೆಯನ್ನ ಮಾಡಿಸಿ ಅವರಿಗೆ ಕೊಡುವಂತಹ ಒಂದು ವಿಶೇಷತೆ. ದೇವರು ಲಕ್ಷ್ಮೀನಾರಾಯಣರು ಅಂತ ಆಹ್ವಾನವನ್ನ ಮಾಡಿದಾಗ ಲಕ್ಷ್ಮೀನಾರಾಯಣರ ಸನ್ನಿಧಾನ ಬ್ರಾಹ್ಮಣರ ಮತ್ತು ಮುತ್ತೈದೆಯರಿಗೆ ಇದೆ ಅನ್ನೋದನ್ನ ಅನುಸಂಧಾನವನ್ನ ವಿಶೇಷವಾಗಿ ಮಾಡಿಕೊಳ್ಳಬೇಕು. ಒಬ್ಬ ಬ್ರಾಹ್ಮಣದಲ್ಲಿ ಮುಕ್ಕೋಟಿ ದೇವತೆಗಳಿರ್ತಾರೆ. ಮುಕ್ಕೋಟಿ ದೇವತೆಗಳ ಸನ್ನಿಧಾನ ಒಬ್ಬ ಬ್ರಾಹ್ಮಣದಲ್ಲಿ ಯಾರು ವೇದ ಘೋಷವನ್ನ ಮಾಡ್ತಾರ ಅವರಲ್ಲಿ ಇರುತ್ತೆ. ಮಠ ಮಂದಿರಗಳಲ್ಲಿ ಈಗ ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆದು ನಿಂತಿರುವುದು ಯಾಕೆ ಅಂದ್ರೆ ನಿತ್ಯದಲ್ಲಿ ಮಠದಲ್ಲಿ ಮನೆಯಲ್ಲಿ ಆಗಬೇಕಾಗಿರುವಂತ ವೇದ ಘೋಷಗಳು ಮಠ ಮಂದಿರಗಳಲ್ಲಿ ನಡೆದಿವೆ. ಎಷ್ಟು ವೇದ ಘೋಷಗಳು ಆಗತ್ತೆ ಅಷ್ಟು ಅಭಿವೃದ್ಧಿ ಆಗತ್ತೆ. ಎಷ್ಟು ವೇದ ಘೋಷಗಳ ಅಭಿವೃದ್ಧಿ ಆಗತ್ತೆ ಅಂದ್ರೆ ವೇದ ಮಂತ್ರಗಳಲ್ಲಿದ್ದ ವೇದ ಪ್ರತಿಪಾದ್ಯರಾದ ಆ ದೇವತೆಗಳು ಬಂದು ಅಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಅಂತಹ ವೇದ ಮಂತ್ರವನ್ನ ಕೇವಲ ವೇದ ಮಂತ್ರ ಕಲಿತವರು ಬೇರೆ, ವೇದ ಮಂತ್ರಾರ್ಥವನ್ನ ತಿಳಿದುಕೊಂಡವರು ಬೇರೆ, ವೇದ ಮಂತ್ರಾರ್ಥವನ್ನ ಬೋಧಿಸುವವರು ಬೇರೆ. ಒಬ್ಬ ವ್ಯಕ್ತಿ ನಾನು ತಿಳಿದುಕೊಳ್ಳುವಂತಹ ವ್ಯಕ್ತಿಗಿಂತಲೂ ತಿಳಿಸುವಂತಹ ವ್ಯಕ್ತಿ ದೊಡ್ಡವನು, ಅವನಿಗೂ ಮಾನ್ಯತೆ ಇದೆ. ಒಬ್ಬ ತಿಳಿದುಕೊಳ್ಳುವಂತಹ ವ್ಯಕ್ತಿಗಿಂತಲೂ ಒಬ್ಬ ವ್ಯಕ್ತಿ ತಿಳಿಸುವಂತಹ ವ್ಯಕ್ತಿ ಒಂದು ದೊಡ್ಡವನು ಅಂತ ನಾವು ಪರಿಗಣನೆ ಮಾಡ್ತೀವಿ. ಆದ ಕಾರಣ ಒಬ್ಬರನ್ನ ಕೂಡಿಸಿಕೊಂಡು ತಿಳಿಸುವುದೇನಿದೆಯಲ್ಲ ಅತ್ಯಂತ ಶ್ರೇಷ್ಠವಾದದ್ದು. ಅದು ಯಾವಾಗ ಆಗತ್ತೆ ಅಂದ್ರೆ ಕೇವಲ ವೇದ ಮಂತ್ರ ಕಲಿತರೆ ಮಾತ್ರ ಆಗುವುದಿಲ್ಲ, ವೇದ ಮಂತ್ರಾರ್ಥಗಳನ್ನು ತಿಳಿದುಕೊಂಡಾಗ ಆಗತ್ತೆ. ಮಂತ್ರಗಳನ್ನ ತಿಳಿದುಕೊಳ್ಳುವುದು ಬೇರೆ, ನನಗೂ ವೇದ ಮಂತ್ರ ಬರತ್ತೆ ಅನ್ನೋದು ಬೇರೆ. ವೇದ ಮಂತ್ರಗಳನ್ನ ತಿಳಿದುಕೊಂಡಿರುವ ಅರ್ಥವನ್ನ ಮತ್ತೊಬ್ಬರಿಗೆ ಬೋಧಿಸುವುದು ಬೇರೆ. ಸಾಮಾನ್ಯವಾಗಿರುವಂತಹ ಒಂದು ಎರಡು ವೇದ ಮಂತ್ರಗಳ ಒಂದು ಮಹತ್ವವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ನಾ ಈಗ ತಿಳಿಸ್ತೀನಿ. ಎಲ್ಲಿ ಯಾವುದು ಸರ್ವೇ ಸಾಮಾನ್ಯವಾಗಿ ಸರ್ವತೋಮುಖವಾಗಿ ಸರ್ವೇ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಿತ್ಯದಲ್ಲಿ ನಡೆಯಬೇಕಾಗಿರುವಂತಹ
ವೇದ ಮಂತ್ರದಲ್ಲಿ ಇರ್ತಕ್ಕಂಥ ವೇದ ಮಂತ್ರದಿಂದ ಬರುವಂತಹ ಒಂದು ವಿಶೇಷತೆಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಏನಪ್ಪಾ, ನನಗ ಆಚಾರವನ್ನು ಅಂತ ಈ ಪೋಮಾನ್ ಸೂಕ್ತ ಬರುವುದಿಲ್ಲ, ಈ ಸೂಕ್ತ ಬರುವುದಿಲ್ಲ, ಆ ಸೂಕ್ತಗಳನ್ನ ಬಿಟ್ಬಿಡಿ, ಪ್ರತಿಯೊಂದು ಸೂಕ್ತಗಳನ್ನ ಬಿಟ್ಬಿಡಿ. ಸರ್ವೇ ಸಾಮಾನ್ಯವಾಗಿ ಅನ್ನುವಂಥದ್ದು ಯಾವ್ದಪ್ಪ? ಸಾಮಾನ್ಯವಾಗಿ ವೇದಘೋಷವನ್ನ ಮನೆಯಲ್ಲಿ ಅನ್ನೋದು ಯಾವುದು? ಸಾಮಾನ್ಯವಾಗಿ ಒಬ್ಬ ಬ್ರಾಹ್ಮಣನಾಗಿದ್ದ ಅಂದರೆ ಅವನು ವಿಶೇಷವಾಗಿ ನಿತ್ಯದಲ್ಲಿ ಸಂಧ್ಯಾ ವಂದನೆ, ಎರಡನೇದಾಗಿ ದೇವರ ಪೂಜೆ, ಮೂರನೇದಾಗಿ ಗಾಯತ್ರಿ ಮಂತ್ರ, ಇದಂತೂ ತಪ್ಪದೇನೆ ಮಾಡ್ತಾನ. ಇದನ್ನ ವಿಶೇಷತೆಯನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಉಳಿದನ್ನ ಬಿಟ್ಬಿಡೋಣ. ಉಳಿದ ಅಷ್ಟಾಗುವುದಿಲ್ರಿ ನಮ್ಗ ಅನ್ನೋದನ್ನ ಬಿಡೋಣ. ಸಾಮಾನ್ಯವಾಗಿ ಒಬ್ಬ ಬ್ರಾಹ್ಮಣನಾದ ಅಂದ್ರೆ ಯಜ್ಞೋಪವೀತವನ್ನ ಧಾರಣೆ ಮಾಡಿದ್ದಂದ್ರೆ ಸರ್ವೇ ಸಾಮಾನ್ಯ ಒಬ್ಬ ವ್ಯಕ್ತಿ ಮಾಡಬೇಕಾಗಿರುವಂತ ಅವನ ಆದ್ಯ ಕರ್ತವ್ಯವಾಗಿರುವಂತಹ ಒಂದು ವಿಶೇಷತೆ. ಒಂದು ಗಾಯತ್ರಿ ಮಂತ್ರದಲ್ಲಿರುವಂತಹ ಒಂದು ಶಕ್ತಿಯಾಗಲಿ, ಅಥವಾ ಒಂದು ಸಂಧ್ಯಾವಂದನೆಯಲ್ಲಿರುವಂತಹ ಮಂತ್ರಗಳ ಶಕ್ತಿಯಾಗಲಿ, ಅಥವಾ ದೇವರ ಪೂಜೆಯಲ್ಲಿ ಬರ್ತಕ್ಕಂತಹ ಒಂದು ಮಂತ್ರದ ಶಕ್ತಿಗಳಾಗಲಿ. ದೇವರ ಪೂಜೆಯ ವಿಶೇಷತೆ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು. ಸಾಮಾನ್ಯವಾಗಿ ಅತಿ ಹತ್ತಿರದಲ್ಲೇನೆ ಸ್ವಲ್ಪ ಮಾತಲ್ಲಿ ಮುಗಿಸಬೇಕಾದ್ರೆ ಸಂಧ್ಯಾವಂದನ ಪಟ್ಟಂತಹ ಒಂದು ವಿಷಯಗಳನ್ನ, ಒಂದೆರಡು ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ನಾವೇನ್ ಮಾಡ್ತೀವಿ, 3 ಹೊತ್ತು ಸಂಧ್ಯಾವಂದನೆಯನ್ನ ಮಾಡಬೇಕು ಅಂತ ಶಾಸ್ತ್ರ ವಿಹಿತವಾಗಿ ಹೇಳಿದೆ. ಕೆಲವರು 2 ಹೊತ್ತು ಮಾಡ್ತಾರೆ, ಕೆಲವರು ಅನಾನುಕೂಲತೆ ಅಂತ 1 ಹೊತ್ತು ಮಾಡ್ತಾರೆ. ಇರ್ಲಿ, ಸಂಧ್ಯಾವಂದನೆ ಅಂದ್ರೆ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಇದು ಸರ್ವೇ ಸಾಮಾನ್ಯ ಮನುಷ್ಯರಿಗೆ ಬೇಕಾಗಿರುವಂತಹ ಅತ್ಯವಶ್ಯಕವಾಗಿರುವಂತಹ ಒಂದು ವಿಷಯ. ಮಂತ್ರವನ್ನ ಅನೇಕ ಜನರಿಗೆ ಎಲ್ಲರೂ ಕೂಡ ಬಲ್ಲವರಾಗಿರಿ, ತಿಳಿದುಕೊಂಡವರಾಗಿರಿ, ಅದು ಆ ವಿಷಯವಾಗಿರುವಂತಹ ವಿಶೇಷತೆಯನ್ನು ನಾವು ತಿಳಿಸಬಹುದು. ಸಂಧ್ಯಾವಂದನೆಯನ್ನ ಮಾಡಬೇಕು ಅಂತಾಗಿದ್ದರೆ ಆ ಸಂಧ್ಯಾವಂದನೆಯನ್ನ ಮಾಡುವಂತಲಿಕ್ಕೆ ಸ್ವಾಮಿಗಳು ಬಂದು ಹೇಳ್ಬೇಕಾಗಿತ್ತು. ನಿತ್ಯದಲ್ಲಿ ತಪ್ಪದೇನೆ ಬಿಡ್ಲಾರ್ದೆ ಮಾಡ್ರಿ, ನಮ್ಮಲ್ಲಿ ಉಳಿತದ ಬ್ರಾಹ್ಮಣ್ಯ. ಒಬ್ಬ ಮಗನಿಗೆ ಉಪನಯನವನ್ನ ಮಾಡಿ ಅವನಿಗೆ ಮಂತ್ರೋಪದೇಶವನ್ನ ಮಾಡಬೇಕು ಅಂತಾಗಿದ್ರೆ ಈಗ 3 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಅಟ್ಯಾಕ್ ರೊಕ್ಕ ಖರ್ಚು ಮಾಡ್ಬೇಕ್ರಿ. ಒಂದು ಮಂತ್ರೋಪದೇಶ ಮಾಡ್ಬೇಕಾದ್ರೆ 10 ನಿಮಿಷ ಆದ್ರ ಅವನಿಗೆ ಸಂಸ್ಕಾರ ಆಗಬೇಕಾದ್ರೆ ಆ ಸಂಸ್ಕಾರಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು, ಆ ಮಂತ್ರೋಪದೇಶಕ್ಕೆ ಆದ್ಯತೆಯನ್ನು ಕೊಟ್ಟು ಅಷ್ಟು ಖರ್ಚು ಮಾಡಿ ಊರೆಲ್ಲ ಮಂದಿ ಕರೆದು ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿ ಆ ಮಂತ್ರೋಪದೇಶ ಮಾಡ್ತಾರೆ. ಅವನಿಗೆ ಏನ್ ಕೊಡುದಿಲ್ಲ, ಅವನು ಅದನ್ನ ಬೆಳೆಸಿಕೊಂಡು ಹೋಗುವಂತಹ ಗಾಯತ್ರಿ ಮಂತ್ರದ ಉಪದೇಶ ಸಂಧ್ಯಾವಂದನೆ ಎರಡೇ. ಉಪನಯನ ಮಾಡುವ ಉದ್ದೇಶ ಏನಪ್ಪ, ಅವನು ಇಡೀ ಜೀವನವಾಗಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಸಂಧ್ಯಾವನವನ್ನ ಮಾಡಿಕೊಂಡು ಹೋಗಲಿ ಅನ್ನೋದಕ್ಕಾಗಿ ಇರುವಂತಹ ಒಂದು ಉಪಾಸನೆಯ ವಿಶೇಷತೆಯನ್ನ ತಿಳಿಸಿಕೊಡುವಂತಹ ವಿಶೇಷವಾಗಿರುವಂತಹದ್ದು ಏನಿದೆ ಅಂದ್ರೆ ಅದು ಸಂಧ್ಯಾವಂದನೆ. ಆ ಸಂಧ್ಯಾವಂದನೆಯಲ್ಲಿ ನಮಗೆ ಭಗವಂತನ ಚಿಂತನೆ, ಉಪಾಸನೆ, ಧ್ಯಾನ, ಯೋಗ, ಎಲ್ಲ ಪ್ರಾಣಾಯಾಮಗಳು ಎಲ್ಲವೂ ಕೂಡ ನಮಗೆ ಸಂಧ್ಯಾವಂದನೆಯಲ್ಲಿ ಬರ್ತವೆ. ಯಾವುದು ಸಂಧ್ಯಾವಂದನೆಯನ್ನ ಬಿಟ್ಟಿರ್ತಾರೆ ಅವರಿಗೆ ಆ ಇಂದ್ರಿಯಗಳು ರೋಗ ಬರುತ್ತೆ. ಪ್ರತಿಯೊಂದು ಇಂದ್ರಿಯಗಳ ಸ್ಪರ್ಶವಿದೆ. ಆ ಇಂದ್ರಿಯಗಳನ್ನು ಮುಟ್ಟುವುದರಿಂದಾಗಿ ನಮಗೆ ದೇಹದಲ್ಲಿದ್ದ ನರನಾರಿಗಳು ವ್ಯಾಪಾರಗಳು ನಿತ್ಯದಲ್ಲಿ ಆಗತ್ತೆ. ಅಷ್ಟು ಶಕ್ತಿ ಆ ಸಂಧ್ಯಾವಂದನೆಯಲ್ಲಿ ಇದೆ. ಯಾರು ಅದನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ ಆ ಇಂದ್ರಿಯಗಳ ಲೋಪ ದೋಷಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಆ ವಿಧವಾಗಿರುವಂತಹ ದೋಷಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಪ್ರಾಣಾಯಾಮ, ಕೇಶವಾದಿ 24 ಮಂತ್ರಗಳು, ಭಗವಂತನ ರೂಪಗಳು ವಿಶೇಷವಾಗಿರುವಂಥದ್ದು. ಅದು ಎಷ್ಟುವರೆಗೆ ನಮ್ಮನ್ನ ದೇಹದಲ್ಲಿದ್ದ ದೋಷವನ್ನ ಪರಿಹಾರ ಮಾಡುತ್ತೆ ಅಂದ್ರೆ, ಪ್ರತಿಯೊಂದು ಕರ್ಮವನ್ನ ಆದ ಮೇಲೆ 1 ಬಾರಿ ಅಲ್ಲ 2 ಬಾರಿ ಆಚಮನವನ್ನ ಮಾಡ್ತೀವಿ. ಮೊದಲಿಗೆ ಆ ಸಂಧ್ಯಾವಂದನೆ ಅಂದ್ರೆ ಆಚಮನದಿಂದ ಪ್ರಾರಂಭವನ್ನ ಮಾಡ್ತೀವಿ. 1 ಬಾರಿ ಅಲ್ಲ 2 ಬಾರಿ ಆಚಮನದಿಂದಾಗಿ ಪ್ರಾರಂಭವನ್ನ ಮಾಡ್ತೀವಿ. 2 ಬಾರಿ ಆಚಮನದಿಂದಾಗಿ ಪ್ರಾರಂಭವನ್ನ ಮಾಡುವಂತಹ ಸಂಧ್ಯಾವಂದನೆಯನ್ನ, ಈ ಸಂಧ್ಯಾವಂದನೆಗೆ ಅಷ್ಟು ಮಹತ್ವವಿದೆ. ಒಂದು ನಮ್ಮ ದೇಹದ ಶುದ್ಧಿಗಾಗಿ ಆಚಮನ, ಒಂದು ಕಾರ್ಯದ ಪ್ರಾರಂಭಕ್ಕಾಗಿರುವಂತಹ ಆಚಮನ. ಅಂದ್ರೆ ವಿರಾಚಮ್ಯ ಅಂತಂದಾಗ 2 ಬಾರಿ ಆಚಮನ. ಯಾಕೆ, ಮೊದಲಿಗೆ ನಾವು ಕುತ್ತಂತಹದ್ದನ್ನ ನಮ್ಮ ದೇಹ ಶುದ್ಧಿ ಆಗ್ಬೇಕಲ್ಲ, ಆ ಶುದ್ಧಿಗಾಗಿ ಒಂದು ಆಚಮನ. ಇನ್ನೊಂದು ಆಚಮನ ನಾವು ಕಾರ್ಯವನ್ನ ಪ್ರಾರಂಭವನ್ನ ಮಾಡ್ತೇವೆ, ದೇವರ ನಾಮವನ್ನ ಅಂದು ಪ್ರಾರಂಭವನ್ನ ಮಾಡ್ತೇವೆ, ಅದಕ್ಕಾಗಿ ಆಚಮನ. ಇನ್ನ ಎರಡನೇದಾಗಿ ಪ್ರಾಣಾಯಾಮವನ್ನ ಮಾಡ್ತೀವಿ. ಪ್ರಾಣಾಯಾಮ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಶ್ವಾಸವನ್ನ ತೆಗೆದುಕೊಳ್ಳುವುದು, ನಿಗ್ರಹ ಮಾಡುವುದು, ಶ್ವಾಸವನ್ನ ಬಿಡುವುದು. ಈ 3 ಕಾರ್ಯವನ್ನ ವಿಶೇಷವಾಗಿ ಮಾಡ್ತೀವಿ. ಅಂದ್ರೆ ಒಂದು ಸೃಷ್ಟಿ ಅಂತ ಹೇಳ್ಬೇಕಂತೆ, ಒಂದು ಸ್ಥಿತಿ ಅಂತ ಹೇಳ್ಬೇಕಂತೆ, ಒಂದು ಸಂಹಾರ. ಈ 3ಅನ್ನ ತಿಳಿಸಿಕೊಡುವಂಥದ್ದು ಭಗವಂತನ ವಿಶಿಷ್ಟವಾಗಿರುವಂತಹ ಒಂದು ವಿಶೇಷತೆಯನ್ನು ಹೇಳಿಕೊಡುವಂಥದ್ದು. ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ 3ಅನ್ನ ತಿಳಿಸಿಕೊಡುವಂತಹ
ಭಗವಂತನ ವಿಶೇಷವಾದಂತಹ ಒಂದು ಗುಣ. ಯಾಕಂದ್ರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳು ಹೇಳ್ಬೋದಲ್ಲ ಅಂತಾರೆ, ಅವಕ್ಕಿಂತಲೂ ಇದು ಶ್ರೇಷ್ಠವಾದದ್ದು. ಯಾಕೆ ಅನ್ನುವುದನ್ನು ಹೇಳ್ತಾರೆ. ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಭಗವಂತದಲ್ಲಿರುವ ಒಂದು ವಿಶೇಷತೆ. ಯಾಕೆ ಅನ್ನೋದಂದ್ರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನ ಜಡವಾದ ಪದಾರ್ಥಗಳಿಗೆ ಭಗವಂತ ಮಾಡುವುದಿಲ್ಲ. ಒಂದು ಕಲ್ಲಿಗೆ ಜ್ಞಾನವನ್ನ ಕೊಟ್ಟ ಅಂತ ಯಾರಾದ್ರೂ ಅಂತೀವ? ಇಲ್ಲ. ಜಡವಾದ ಪದಾರ್ಥಗಳಿಗೆ ಜ್ಞಾನ ಅಜ್ಞಾನವಾಗಲಿ ಬಂಧವಾಗಲಿ ಮೋಕ್ಷವಾಗಲಿ ಯಾವುದು ಕೂಡ ಭಗವಂತ ಕೊಡುವುದಿಲ್ಲ. ಆದರೆ ಚೇತನರಿಗಾಗಲಿ ಜಡವಾದ ಪದಾರ್ಥಗಳಿಗಾಗಲಿ ಇವೆರಡಕ್ಕೂ ಕೂಡ ಭಗವಂತ ಮಾಡುವಂತಹ ವಿಶೇಷವಾಗಿರುವಂತಹದ್ದಂದ್ರೆ ಅದು ಸೃಷ್ಟಿ, ಒಂದು ಸ್ಥಿತಿ, ಒಂದು ಲಯ. ಈ ಮೂರನ್ನ ಭಗವಂತ ವಿಶೇಷವಾಗಿ ಮಾಡ್ತಾನೆ. ಈ ವಿಶೇಷತೆಯನ್ನ ಇಟ್ಟುಕೊಂಡಂತಹ ಒಂದು ಕಾರ್ಯ ಅಂತಂದ್ರೆ ನಾವು ಮಹತ್ವವನ್ನು ನಾವು ತಿಳಿಸ್ತೀವಿ. ಅದ ಕಾರಣ ಪ್ರಾಣಾಯಾಮವನ್ನು ಮಾಡಬೇಕಾದಾಗ ಭಗವಂತನ ಈ ಮೂರು ಚಿಂತನೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಸೃಷ್ಟಿಕರ್ತರಾದ ಬ್ರಹ್ಮದೇವರನ್ನ ಸ್ಮರಣೆಯನ್ನ ಶ್ವಾಸವನ್ನ ತೆಗೆದುಕೊಳ್ಳಬೇಕಾದಾಗ, ನಿಯಮನ ಕರ್ತೃವಾಗಿರುವಂತಹ ವಿಷ್ಣುವನನ್ನ ಮತ್ತು ಸಂಹಾರ ಕರ್ತರಾದ ರುದ್ರದೇವರನ್ನ ಶಿವನನ್ನ ವಿಶೇಷವಾಗಿ ಪ್ರಾಣಾಯಾಮ ಕಾಲದಲ್ಲಿ ಮಾಡಬೇಕು. ಈ ಮೂರನ್ನ ವಿಶೇಷವಾಗಿ ಮಾಡುವಂತಹ ಒಂದು ವಿಶೇಷತೆಯನ್ನು ಹೇಳ್ತಾರೆ. ಮೊದಲನೇದ್ದು ಅಂದ್ರೆ ನಮ್ಮ ಆತ್ಮಶುದ್ಧಿಗಾಗಿ ಮಾರ್ಜನೆಯನ್ನ ಮಾಡ್ಕೋತೀವಿ. ಎರಡನೇ ಮಾರ್ಜನೆ ನಮ್ಮ ದೇಹದ ಆಂತರಿಕವಾದ ಶುದ್ಧಿಗಾಗಿ. ಆಂತರಿಕವಾಗಿ ಶುದ್ಧಿಯನ್ನ ಮಾಡಿಕೊಂಡು ದೇಹದಲ್ಲಿ ಇದ್ದ ಯಾವ ಪಾಪ ಪುರುಷ ಇದ್ದಾನೆ ಅವನನ್ನು ತೆಗೆದು ವಿಸರ್ಜನೆಯನ್ನ ಮಾಡ್ತಾರೆ. ಯಾಕಂದ್ರೆ ಪಾಪ ಪುರುಷನಾಗಿರುವಂತಹ ಒಬ್ಬ ವ್ಯಕ್ತಿ ದೇಹದಲ್ಲಿ ಇದ್ದ ಅಂತಾರೆ ನಮಗೆ ಜಪಾದಿಗಳಿಗೆ ಅಧಿಕಾರವನ್ನ ಕೊಡುವುದಿಲ್ಲವ. ಒಬ್ಬ ದುಷ್ಟನಾಗಿರುವಂಥದ್ದು ಪರೀಕ್ಷಿತ ಮಹಾರಾಜನನ್ನು ತೆಗೆದುಕೊಂಡಾಗ ಯಾವಾಗ ಕಿರೀಟವನ್ನು ಧಾರಣೆ ಮಾಡಿದ, ಕಲಿ ಅವನಲ್ಲಿ ಪ್ರವೇಶ ಮಾಡಿ ಆದ ಮೇಲೆ ಅವನು ಹೋಗಿ ಸತ್ತ ಹಾವನ್ನ ಬ್ರಾಹ್ಮಣನ ಕೊಲ್ಲಲ್ಲಿ ಹಾಕಿದ. ಅದಕ್ಕಿಂತ ಮೊದಲು ಯಾಕೆ ಹಾಕಿದ್ದಿಲ್ರಿ ಇಷ್ಟು ದಿವಸ? ಯಾವಾಗ ಕಲಿ ಒಳಗಡೆ ಪ್ರವೇಶ ಮಾಡಿದ ಅವಾಗ ಕೃತ್ಯವಾಯ್ತು, ಕಾರ್ಯವಾಯ್ತು. ಹಂಗೆ ನಮ್ಮ ದೇಹದಲ್ಲಿ ಪಾಪಪುರುಷ ಇದ್ದ ಅಂತಾದ್ರೆ ಜಪಾದಿಗಳನ್ನ ಮಾಡಬೇಕು ಅಂತಾಗಿದ್ರೆ ನಮಗೆ ಅದರಲ್ಲಿ ದೀಕ್ಷೆ ಆಗಲಿ, ಆಸಕ್ತಿ ಆಗಲಿ, ಶ್ರದ್ಧೆ ಆಗಲಿ, ಅಥವಾ ನಿಷ್ಠೆ ಆಗಲಿ, ಅಥವಾ ಇಂದ್ರಿಯ ನಿಗ್ರಹಣ ಆಗಲಿ ಯಾವುದು ಕೂಡ ಬರಲು ಸಾಧ್ಯವಿಲ್ಲ. ಆದ ಕಾರಣ ಅವರೆಲ್ಲ ಬರ್ಬೇಕಂದ್ರೆ ನಮ್ಮಲ್ಲಿ ಇದ್ದ ದೇಹದಲ್ಲಿದ್ದ ಪಾಪಪುರುಷ ವಿಸರ್ಜನೆ ಆಗುತ್ತೆ. ಆ ಪಾಪ ವಿಸರ್ಜನೆ ಹೆಂಗಾಗತ್ತೆ ಅಂದ್ರೆ ವೇದ ಮಂತ್ರಗಳಿಂದ ಆಗತ್ತೆ. ಹೊತ್ತು ನಾ ತೆಗೆದು ಹಾಕ್ತೀನಿ ಕೈಯಿಂದ ಎತ್ತಿ ಸರದು ಕೂಡಪ್ಪ ಅಂತ ಹೇಳಿದ್ರೆ ಆಗತ್ತ? ವೇದ ಮಂತ್ರಗಳಿಂದಾಗಿ ಅಂದಾಗ ಅವರು ಭಯಗೊಳ್ತಾರೆ ಬೆಳಗಿದ್ದ. ಆದ ಕಾರಣ ಅಂತಹ ಪಾಪ ವಿಸರ್ಜನೆ ನಾವು ಆತ್ಮ ಮಾರ್ಜನೆಯನ್ನ ಮಾಡಿಕೊಂಡಾದ ಮೇಲೆ ಒಂದು ಮಂತ್ರವನ್ನ ಅಂತೀವಿ. ಆ ಮಂತ್ರದ ಅರ್ಥವನ್ನ ತಿಳಿದು ಎಲ್ಲಾ ಮಂತ್ರಗಳ ಅರ್ಥವನ್ನೇನು ಹೇಳಲಿಕ್ಕೆ ಹೋಗುದಿಲ್ಲ, ಒಂದು ಮಂತ್ರದ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತೆಯಶ್ಚ ಮನ್ಯುಪತೇಭ್ಯ ಇದನ್ನ ಅಂತೀವಿ ಮಂತ್ರ. ಇದರಿಂದಾಗಿ ಅದು ಕೇಳಬೇಕಾದಾಗ ಪಾಪೇಭ್ಯ ರಕ್ಷಂತ, ನಮ್ಮ ಪಾಪಗಳಿಂದಾಗಿ ನಮ್ಮನ್ನ ರಕ್ಷಿಸು. ಎಂಥ ಪಾಪಗಳಪ್ಪ? ಎಂಥ ಪಾಪಗಳಿಂದ ನಮ್ಮನ್ನ ರಕ್ಷಣೆಯನ್ನ ಮಾಡು. ಹಗಲಿನಲ್ಲಿ ಮಾಡಬೇಕು. ಭಾರತ ಕಾಲದಲ್ಲಿದ್ದಾಗ ಎದ್ರಾತ್ರಿ ಆದ ಪಾಪ ಅಂತ, ರಾತ್ರಿಗೊಳಗೆ ಏನ್ ಮಾಡಿದ್ದೆ ಪಾಪ ಅದನ್ನ ರಕ್ಷಣೆ ಮಾಡು ಅಂತ ಹೇಳಿ. ಬೆಳಗ್ಗೆ ಎದ್ದು ಸಂಜಾನ ಕೂತ್ವಿ ಅಂದ್ರೆ ರಾತ್ರಿ ಕಾಲದಲ್ಲಿ ಏನ್ ಮಾಡಿವಿ ಪಾಪ ನಾಶ ಮಾಡಂತೀವಿ. ಸಾಯಂಕಾಲ ಸಂಜೆ ಕೂತ್ರೆ ಹಗಲಲ್ಲಿ ಏನ್ ಮಾಡಿವಿ ಅದನ್ನ ನಾಶ ಮಾಡಂತೀವಿ. ಅಂದ್ರೆ ಈ ಮಂತ್ರಗಳಲ್ಲಿ ಇದ್ದಂತಹ ಶಕ್ತಿ ಅಂದ್ರೆ ನಾವು ಯಾವ ಕಾಲದಲ್ಲಿ ಪಾಪಗಳನ್ನ ಮಾಡಿವಿ ಅದನ್ನ ಪ್ರತಿಯಾಗಿ ದೇವರಿಗೆ ನಾವು ಪಾಪ ನಾಶವನ್ನ ಮಾಡು ಅಂತ ನಾವು ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವ ಕೆಲಸವೇ ಸಂಧ್ಯಾ ವಂದನೆ. ನಾವು ಮಾಡುವ ಪಾಪಗಳನ್ನ, ಮನುಷ್ಯ ಪಾಪಗಳನ್ನ ಮಾಡ್ಬೇಕಾದಾಗ ಮನಸ ವಾಚ ಹಸ್ತಾಭ್ಯ ಮೂರನ್ನ ಮಾಡ್ತಾನೆ. ದೇಹದಿಂದ ಮಾಡ್ತಾನೆ, ಇಲ್ಲ ಮನಸ್ಸಿಂದ ಮಾಡ್ತಾನೆ, ಇಲ್ಲ ಮಾತಿಂದ ಮಾಡ್ತಾನೆ. ಆದ ಕಾರಣ ಪಾಪವನ್ನು ನಾಶ ಮಾಡುವಂದಾಗ ಪ್ರಾರ್ಥನೆಯೂ ಕೂಡ ಹಾಗೆ ಇದೆ. ಹೆಂಗ ಮಾತಿಂದ ಅಪ್ಪಿತಪ್ಪಿ ಏನಾದರೂ ಪಾಪವನ್ನ ಮಾಡಿದ್ರೆ ಅದನ್ನ ರಕ್ಷಣೆ ಮಾಡು, ಅಥವಾ ದೇಹದಿಂದ ಮಾಡಿದಂತಹ ಪಾಪಗಳನ್ನ, ಅಥವಾ ಯಾರನ್ನೋ ನೋಡಿ ದುರ್ಲಾಚನೆ ಬಂದು ಕೆಟ್ಟ ಆಲೋಚನೆ ಬಂದು ಮನಸ್ಸಲ್ಲಿ ಬೈಕೊಂಡಾಗಲಿ ಇದನ್ನು ಮಾಡಿದ್ವಿ ಅಂತಂದ್ರೆ ಅಂತಹ ಪಾಪಗಳು, ಮನಸ್ಸಲ್ಲಿ ಮಾಡಿದಂತಹ ಪಾಪಗಳು, ಅದರಿಂದ ಮಾಡಿದಂತಹ ಪಾಪಗಳಿಂದಾಗಿ ನನ್ನ ರಕ್ಷಣೆಯನ್ನ ಮಾಡು. ಅಂದ್ರೆ ದೇಹದಿಂದವಾಗಲಿ ಮನಸ್ಸಿಂದ ಆಗಲಿ ಅಥವಾ ಮಾತಿನಿಂದ ಆಗಲಿ ಮಾಡಿದ ಪಾಪಗಳನ್ನ ನಾಶವನ್ನ ಮಾಡುವಂತ ನಾವು ನಿತ್ಯದಲ್ಲಿ ಮಾಡಬೇಕಾಗಿರುವಂಥದ್ದು. ಆದ ಕಾರಣ ಮೂರು ಅವಸ್ಥೆಗಳಲ್ಲಿ ಮೂರು ತ್ರಿವಿಧವಾದ ಪಾಪಗಳಿಂದಾಗಿ
ಮಾಡುವಂಥದ್ದು. ಒಂದು ಎಚ್ಚೆತ್ತುಕೊಂಡು ಮಾಡ್ತೀವಿ, ಎಚ್ಚರಿದ್ದಾಗ ಮಾಡ್ತೀವಿ. ಒಂದು ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳು, ನಮಗೆ ಮೂರು ಅವಸ್ಥೆಗಳಲ್ಲಿ ತ್ರಿವಿಧವಾದ ಪಾಪಗಳನ್ನು ಮಾಡ್ತೀವಿ. ಆ ಎಲ್ಲ ಪಾಪಗಳನ್ನು ನಾಶವನ್ನ ಮಾಡುವಂತ ದೇವರಿಗೆ ಹೇಳಿಕೊಳ್ಳುವುದೇ ನಮಗೆ ಈ ವಿಧವಾಗಿರುವಂತಹ ವಿಶೇಷತೆ ಒಂದು ಸಂಧ್ಯಾವಂದನೆ. ಇದನ್ಯಾಕೆ ಇಷ್ಟು ಒತ್ತಿ ಕೊಟ್ಟು ನಾನು ಸಂಧ್ಯಾವಂದನ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ವಿಶೇಷವಾಗಿ ನಾವು ತಿಳಿಯಬೇಕಾಗಿರುತ್ತೆ. ಬ್ರಾಹ್ಮಣನಲ್ಲಿ ಬ್ರಾಹ್ಮಣತ್ವ ಉಳಿಯಬೇಕು ಅಂತಾಗಿದ್ದರೆ ಅವನಿಗೆ ವಿಶೇಷವಾಗಿ ಒಂದು ಸಂಧ್ಯಾವಂದನೆಯನ್ನು ತಪ್ಪಿಸಬಾರದು, ಎರಡನೇದು ಗಾಯತ್ರಿ ಮಂತ್ರದ ಜಪವನ್ನು ಎಂದಿಗೂ ಕೂಡ ಬಿಡಬಾರದು. 3 ದಿವಸಗಳ ಕಾಲ ಅವನು ಗಾಯತ್ರಿ ಮಂತ್ರದ ಜಪವನ್ನ ಬಿಟ್ಟ ಅಂತಂದ್ರೆ ಅವನಿಗೆ ಪುನಃ ಉಪನಯನವನ್ನ ಮಾಡ್ಬೇಕಂತ. ಎಷ್ಟು ಸಲ ಸಂಧ್ಯಾವನ್ನ ಬಿಟ್ಟಿವಿ ನಾವು ವಿಚಾರವನ್ನ ಮಾಡಿದ್ರೆ ಅವನ್ನ ಮಾಡಿಲ್ಲ, ಅಷ್ಟೊಂದು ವಿಚಾರ ಮಾಡ್ಬೇಕು. ಅಷ್ಟು ಬಾರಿ ಮತ್ತೆ ಉಪನಯನವನ್ನ ಮಾಡ್ಲಿಕ್ಕೆ ಸಾಧ್ಯವಾ? ಒಂದೇ ಸಲ ಮಾಡಿದಾಗ 4-5 ಲಕ್ಷ ರೂಪಾಯಿ ಖರ್ಚಾಗಿದ್ರಿ, ಮತ್ತೆ ಉಪನಯನ ಮಾಡೋದ್ರಿ ಅಂತ. ಅಂತಹ ವಿಶೇಷ ಒಂದು ಮಂತ್ರವನ್ನ ಉಪದೇಶವನ್ನ ಮಾಡಿಕೊಳ್ಳುವುದಕ್ಕಾಗಿ ಊರು ಮಂದ ಕರೆದು ಅಕ್ಷತೆಯನ್ನೇ ಹಾಕಿಸಿ ಯಾವುದನ್ನು ಉಳಿಸಿಕೊಳ್ಳಲಿ ಅನ್ನುವುದಕ್ಕಾಗಿ ಅಷ್ಟು ನಾವು ಸಂಸ್ಕಾರವನ್ನ ಕೊಟ್ಟು ಅವನಿಗೆ ಉಪದೇಶವನ್ನು ಮಾಡ್ತೀವಿ. ಅದನ್ನ ಉಳಿಸಬೇಕಾದಾಗ ಮಕ್ಕಳಿಗಾಗಲಿ ನಾವಾಗಲಿ ತಪ್ಪದೇನೆ ಆ ಸಂಧ್ಯಾವಂದನೆಯನ್ನು ಮಾಡಬೇಕು. ಇದರಿಂದಾಗಿ ನಮ್ಮಲ್ಲಿ ಏನು ಉಳಿಯುತ್ತೆ ಅಂದ್ರೆ, ಒಂದು ಕಡೆಗೆ ಕೂಡಬೇಕಾಗಿರುವಂತಹ 10 ಇಂದ್ರಿಯಗಳ ನಿಗ್ರಹವನ್ನ ಮಾಡಿಕೊಳ್ಳುವ ದಶ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳ ನಿಗ್ರಹವನ್ನ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗೆ ಬರುತ್ತೆ. ಒಂದೇ ಕಡೆಗೆ ನಾವು ಕೂತು ಮಾಡಬೇಕು, ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳುವ ಸಾಮರ್ಥ್ಯ ಬರುತ್ತೆ. ಈ ಮನಸ್ಸು ನಮಗೆ ಎಲ್ಲೆಲ್ಲಿ ಉಪಯೋಗ ಆಗತ್ತೆ ನೋಡಿ, ವಿಚಾರವನ್ನ ಮಾಡಿ. ಬಾಲ್ಯದಲ್ಲಿ ಒಂದು ಕಡೆಗೆ, ಯೌವನದಲ್ಲಿ ಒಂದು ಕಡೆ ಒಂದು ಥರದ ಉಪಯೋಗ, ವೃದ್ಧಾಪ್ಯದಲ್ಲಿ ಏನು ಉಪಯೋಗ ರೀ ಅಂದಾಗ, ರೋಗ ರುಜಿನಗಳಲ್ಲಿ ಬಂದಾಗ ಇಂಥ ತಿನ್ಬೇಡ ಅಂತ ಡಾಕ್ಟರ್ ಹೇಳ್ತಾರೆ. ಎದುರಿ ಹಾಕಿದ ಮೇಲೆ ತಿನ್ಬೇಕು ಅಂತ ಜಿಹ್ವಾ ಚಾಪಲ್ಯ, ಅದನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಬೇಕಾದ್ರೆ ಈ ಜಪಾದಿಗಳನ್ನು ಮಾಡಬೇಕು. ಬಾಲ್ಯದಲ್ಲಿ ಒಂದು ಥರ, ಯೌವನದಲ್ಲಿ ಒಂದು ಥರ, ವೃದ್ಧಾಪ್ಯದಲ್ಲಿ ಒಂದು ಥರ, ಎಲ್ಲ ಕಾಲದಲ್ಲಿಯೂ ನಮಗೆ ಉಪಯುಕ್ತವಾಗಿರುವಂತಹ ಇಂದ್ರಿಯ ನಿಗ್ರಹಾದಿಗಳನ್ನು ಮಾಡಿಕೊಳ್ಳುವಂತಹ ಏಕೈಕ ವಿಧವಾಗಿರುವಂತಹ ದಿವ್ಯವಾದ ನಮ್ಮನ್ನ ವಿಶೇಷವಾಗಿ ಶಕ್ತಿಯುತವನ್ನಾಗಿ ಮಾಡುವಂತಹ ಸಾಧನೆಯೇ ನಮಗೆ ಸಂಧ್ಯಾವಂದನೆ. ಇದನ್ನ ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಈ ತರದ ಬ್ರಹ್ಮಚರ್ಯವನ್ನ ಪರಿಪಾಲನೆಯನ್ನ ಮಾಡಿದಂತಹ ವಾಯುದೇವರ ದಿವ್ಯವಾದ ಮೂರ್ತಿಯೇ ಹನುಮಂತ ದೇವರ ಮೂರ್ತಿ. ಬ್ರಹ್ಮಚರ್ಯದಲ್ಲಿ ವಿಶೇಷವಾದ ಮೂರ್ತಿ ಯಾವುದಪ್ಪ ಅಂದ್ರೆ ಒಂದು ಹನುಮಂತ ದೇವರ ಮೂರ್ತಿ. ಅಂತಹ ಹನುಮಂತ ದೇವರು ತಮ್ಮಲ್ಲಿ ವಿಶೇಷವಾಗಿ ಉಳಿಸಿಕೊಂಡಿದ್ದೇನಪ್ಪ ಅಂದ್ರೆ ಬ್ರಹ್ಮಚರ್ಯವನ್ನ. ಈ ಬ್ರಹ್ಮಚರ್ಯವನ್ನ ಪರಿಪಾಲನೆಯನ್ನ ಮಾಡಬೇಕಂದಾಗ ವಿಶೇಷವಾಗಿ ನಾವು ಅನೇಕ ಕಡೆ ಕೇಳ್ತೀವಿ ಆ ವಿಧವಾಗಿರುವಂತಹ ಸಂಧ್ಯಾವಂದನಕ್ಕೆ ಇರುವಂತಹ ಒಂದು ಆದ್ಯತೆಯನ್ನು. ಇದರಿಂದಾಗಿ ಆದ ಕಾರಣ ಮಂತ್ರಪೂತವಾಗಿರುವಂತಹ ಶಕ್ತಿ ಉಳ್ಳದ್ದಾದ ಕಾರಣ ವಸಿಷ್ಠ ಮುನಿಗಳ ಮುಂದೆ ವಿಶ್ವಾಮಿತ್ರರು ನಿಲ್ಲುತ್ತೆ ಅನ್ನೋದಕ್ಕಾಗಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅನ್ನುವ ಮಾತನ್ನ ಅಲ್ಲಿ ಹೇಳ್ತಾರೆ. ಅಂದ್ರೆ ಆ ಬ್ರಹ್ಮ ತೇಜಸ್ಸಿನ ಬಲದಿಂದಾಗಿ, ಮಂತ್ರಗಳ ಬಲದಿಂದಾಗಿ ಎದುರಿಗೆ ಬಂದು ನಿಂತರೆ ಅದಕ್ಕೆ ಮಂತ್ರಪೂತವಾದ ಮಂತ್ರಗಳಿಂದಾಗಿ ದಂಡವನ್ನು ಎದುರುಗಡೆ ಹಿಡಿದರೆ ಯಾವ ಶಸ್ತ್ರಾಸ್ತ್ರವೂ ಕೂಡ ಏನೂ ಕೂಡ ಮಾಡ್ಲಿಕ್ಕಾಗಲಿಲ್ಲ. ಅಂದರೆ ಮಂತ್ರದ ದಂಡವಾಗಲಿ ಆ ವಿಧವಾದ ಶಕ್ತಿ ಮಂತ್ರಗಳ ಜಪದಿಂದಾಗಿ ನಮಗೆ ಸಿಗುವಂತಹ ಒಂದು ದಿವ್ಯವಾದ ಶಕ್ತಿ. ಅಥರ್ಣ ವೇದದಲ್ಲಿ ಅನೇಕ ವಿಧವಾದ ನಮಗೆ ಸೂಕ್ತಗಳಿವೆ. ಒಂದು ಚಕ್ಷುಸೂತ್ರ ಅಂತ, ಇಂದ್ರಿಯಗಳ ನಿಗ್ರಹವನ್ನ ಮಾಡಿಕೊಳ್ಳುವುದಕ್ಕಾಗಿ ಚಕ್ಷುಸೂತ್ರ ಅಂತ ಇದೆ, ಸೂಕ್ತ ಅಂತ. ಕಣ್ಣಿಗೆ ಆಗುವಂತಹ ದೋಷಗಳ ಪರಿಹಾರಕ್ಕಾಗಿ ಆ ವಿಧವಾದ ದೋಷವನ್ನ ಪರಿಹಾರ. ಹಿಂಗೆ ಅನೇಕ ವಿಧವಾದ ಪ್ರತಿಯೊಂದು ಇಂದ್ರಿಯಗಳಿಗೆ ಅಥರ್ಣ ವೇದದಲ್ಲಿ ನಮಗೆ ಸೂಕ್ತಗಳಿವೆ. ಆ ವಿಧವಾಗಿರುವಂತಹ ಸೂಕ್ತಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಪ್ರತ್ಯೇಕವಾದ ಇಂದ್ರಿಯಗಳ ದೋಷವಿದ್ದಾಗ, ಜನ್ಮದಾರಭ್ಯ ದೋಷವಿತ್ತು ಅಂದ್ರೆ ಅದು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಇರುವಂತಹ ಸೂಕ್ತಗಳು. ಅಂದ್ರೆ ನಾವು ಮಾಡಬೇಕಾಗಿ ಅದನ್ನು ಹುಡುಕಿಕೊಂಡು ಹೋದರೆ ವೇದ ಮಂತ್ರಗಳಲ್ಲಿ ಇಲ್ಲದೇ ಇರುವ ವಿಷಯಗಳು ಎಲ್ಲೂ ಇಲ್ಲ. ಪ್ರತಿಯೊಂದು ಮಂತ್ರಗಳ ಅರ್ಥವೂ ಬಲಿಷ್ಠವಾಗಿರುವಂತಹ ವಿಷಯಗಳು ನಮಗೆ ವೇದ ಮಂತ್ರಗಳಲ್ಲಿ ಸಿಗುತ್ತೆ. ಆದ ಕಾರಣ ವೇದ ಮಂತ್ರಗಳನ್ನ ನಿತ್ಯದಲ್ಲಿ ಪಠಣ ಎಲ್ಲಿ ಆಗತ್ತೆ? ಅವರ ಮನೆಯಲ್ಲಿ, ವೇದ ಘೋಷವಾದವರ ಮನೆಯಲ್ಲಿ, ಮಠಗಳ ಮನೆಗಳಲ್ಲಿ ಆಗಲಿ ಅಥವಾ ಮನೆಗಳಲ್ಲಿ ಆಗಲಿ ಎಲ್ಲಿ ಜೋರಾಗಿ ಉದ್ಗಾರವಾಗಿ ಮನಸ್ಸಿನಲ್ಲಿ ಅನ್ಬೇಕಂತಿಲ್ಲ, ಜೋರಾಗಿ ವೇದ ಮಂತ್ರಗಳನ್ನ ಪಠಣೆಯನ್ನ ಮಾಡಬೇಕು. ಆ ವೇದ ಮಂತ್ರ ಪಠಣೆಗಳು ಎಷ್ಟು ಜೋರಾಗಿ ಅಂತೀವಿ ಅಷ್ಟು ನಮಗೆ ದಿವ್ಯವಾಗಿರುವಂತಹ ಮನೆಯಲ್ಲಿ ಎಲ್ಲ ವಿಧವಾಗಿರುವಂತಹದ್ದನ್ನ ದೋಷಗಳಾಗಲಿ ದುಷ್ಟ ಕಾರ್ಯಗಳ ಎಲ್ಲವೂ ಹೊರಗೆ ಹೋಗುತ್ತೆ.
ಅದ ಕಾರಣ ವೇದ ಮಂತ್ರವನ್ನ ನಿತ್ಯದಲ್ಲಿ ಇಂತಹ ಆ ವಾಯುದೇವರು ಬ್ರಹ್ಮದೇವರಾದಾಗ ಬ್ರಹ್ಮದೇವರು ಕೇಳಿಕೊಳ್ಳುವಂತಹ ಒಂದು ವಿಷಯ. ಬ್ರಹ್ಮದೇವರಿಗೆ 4 ಮುಖಗಳು, ಚತುರ್ಮುಖ ಬ್ರಹ್ಮದೇವರು. 4 ಮುಖದಿಂದಾಗಿ ಎಡಬಿಡದೇನೆ ಅವರು ಏನನ್ನ ಮಾಡ್ತಾರಪ್ಪ ಅಂದ್ರೆ ವೇದ ಘೋಷವನ್ನ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದ ಘೋಷವನ್ನ ಮಾಡಬೇಕಾದಾಗ ಮೊಟ್ಟ ಮೊದಲು ದೇವರಿಗೆ ಕೇಳಿಕೊಂಡಂತಹ ಒಂದು ವಿಶೇಷವಾದ ವರ ಬ್ರಹ್ಮದೇವರು ಏನಂತ ಕೇಳಿಕೊಂಡ್ರು ಅಂತಂದ್ರೆ, ನಾಭಿರುದ ಸುತೋಂಬಸಿ ಯಸ್ಯ ಪುಂಸಃ ವಿಜ್ಞಾನ ಶಕ್ತಿರಹಮಾಸಮನಂತ ಶಕ್ತೇ ರೂಪಂ ವಿಚಿತ್ರ ನಿಗಮಸ್ಯ ವಿವೃಣ್ಮತೋಮಿ ಮಾರಿ ರಿಶಿಷ್ಟ ನಿಗಮಸ್ಯ ಗಿರಾಂಬಿಸರ್ಗ. ಬ್ರಹ್ಮದೇವರು ಮೊಟ್ಟ ಮೊದಲು ಕೇಳಿಕೊಂಡಿದ್ದು, ಭಗವಂತ ನಾನು ಪದ್ಮನಾಭ ಅಂತಾಗಿ ಜನಿಸಿ ಬಂದೆ, ಏನೋ ಹೌದು ನೀಗೆ ಹೆಸರು ಬಂತು, ನಾನು ನಾಭಿ ಕಮಲದಿಂದಾಗಿ ಹುಟ್ಟಿ ಬಂದೆ, ಆದರೆ ನನಗೆ ಸೃಷ್ಟಿಯಾದಿಗಳನ್ನು ಮಾಡುವಂತ ಅಧ್ಯಯನ ಮಾಡಿದೆ, ನಾನು ಸೃಷ್ಟಿಯನ್ನು ಏನೋ ಮಾಡ್ತೀನಿ, ಆದರೆ ನಾನು ಸಾಧನೆಯನ್ನು ಮಾಡಿಕೊಳ್ಳುವುದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಪ್ರತಿರೂಪವಾಗಿ ಬ್ರಹ್ಮದೇವರು ಕೇಳಿಕೊಂಡಿದ್ದೇನಪ್ಪ ಅಂದ್ರೆ, ಅವ್ಯಾಹತವಾಗಿ ಎಡಬಿಡದೇನೆ ನನ್ನ ಮುಖದಿಂದಾಗಿ ಸದಾಕಾಲ ವೇದಘೋಷ ಆಗತಾ ಇರಬೇಕು, ವೇದಘೋಷ ನನ್ನ ಮುಖದಿಂದಾಗಿ ಎಂದೂ ನಿಲ್ಲುವುದು ಬೇಡ ಅನ್ನೋದಕ್ಕಾಗಿ ಈ ಹನುಮಂತ ದೇವರು ವಾಯುದೇವರಾದಾಗ ವಿಶೇಷವಾಗಿ ಕೇಳಿಕೊಂಡಿದ್ದಾರೆ. ಅಂದ್ರೆ ವಾಯುದೇವರು ಕೇಳಿಕೊಂಡಿದ್ದು ವೇದಘೋಷವನ್ನು. ಅಂತಹ ವಾಯುದೇವರು ಎಂಥ ವಾಯುದೇವರಪ್ಪ ಅಂದ್ರೆ, ಯಾವ ವಾಯುದೇವರು ನಮ್ಮನ್ನ ಕರೆದುಕೊಂಡು ವೈದ್ಯಕ್ಕೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವರು ಸಾಧನೆ ಮಾಡಿಕೊಂಡಿದ್ದೇನಪ್ಪ ಅಂದ್ರೆ, ಅವರು ಸಾಧನೆ ಮಾಡಿಕೊಂಡಿರುವಂತಹ ಒಂದು ವಿಶೇಷತೆ ಅಂದ್ರೆ ನಿತ್ಯದಲ್ಲಿ ವೇದಘೋಷ ಎಡಬೇಡದೆ ನನ್ನ ಮುಖದಿಂದಾಗಿ ವೇದಘೋಷ ಆಗಬೇಕು ಅಂತ ಕೇಳಿಕೊಂಡಿರುವಂಥದ್ದು. ಮಧ್ವಿಜಯದಲ್ಲಿ ಹೇಳುವಂತೆ, ನಹಿ ಹರಿಂ ಸತತಂ ನಮತ್ಯಸೌ ನತನ ಪಶ್ಯತಿ ನಾಪಿ ನ ಬಂದ್ಯತೆ ಅಭಿತತೆ ವಿದಾಯ ವಿಶೇಷದ. ವಾಯುದೇವರು ವಿಶೇಷವಾಗಿ ದೇವರ ಸ್ತೋತ್ರವನ್ನ ಎಡಬಿಡದೇನೆ ಪ್ರತಿಕ್ಷಣವೂ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಎಲ್ಲ ವಿಧವಾದ ಕಾರ್ಯವನ್ನ ದೇವರ ವಿಷಯಕವಾಗಿ ಮಾಡುವಂತಹ ಆ ವಾಯುದೇವರನ್ನ ವಿಶೇಷವಾಗಿ ಅವರು ಯಾವ ರೀತಿಯಾಗಿ ಭಗವಂತನ ಸೇವೆಯನ್ನ ವಿಶೇಷವಾಗಿ ಮಾಡಿದ್ರು. ವಾಯುದೇವರಿಗೆ ಕೇಳಿಕೊಳ್ಳಬೇಕಾದದ್ದು ನಾವು ದೇವರಲ್ಲಿ ಭಕ್ತಿ ಅನ್ನೋದು ಒಂದು ಭಾಗ, ಕರ್ಮದ ಫಲ ಸಮರ್ಪಣೆ ಇನ್ನೊಂದು ಭಾಗ. ಆದರೆ ಒಂದನ್ನ ಮಾತ್ರ ವಿಶೇಷವಾಗಿ ಕೇಳಿಕೊಳ್ಳಬೇಕು. ವಾಯುದೇವರ ಹತ್ರ ಬಂದಾಗ, ತತ್ರಾಪಿ ಹನುಮಂತ ದೇವರ ಹತ್ರ ಬಂದಾಗ ವಿಶೇಷವಾಗಿ ನಾವು ಕೇಳಿಕೊಳ್ಳಬೇಕಾದದ್ದು ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಇಂದ್ರಿಯ ನಿಗ್ರಹವನ್ನು ಕೊಡಪ, ಒಂದೇ ಕಡೆ ಕೂತು ನಾವು ದೇವರ ನಾಮಸ್ಮರಣೆಯನ್ನ ಮಾಡುವ ಶಕ್ತಿ ನಮಗೆ ಕೊಡು, ಒಂದು ಕಡೆಗೆ ಜಪಾದಿಗಳನ್ನ ಮಾಡುವ ಅಧಿಕಾರವನ್ನು ಕೊಡು, ಏಕಚಿತ್ತವಾಗಿ ಒಂದೇ ಮನಸ್ಸಿನಿಂದಾಗಿ ಒಂದು ಕಡೆ ಕುಳಿತುಕೊಂಡು ನಮಗೆ ಜಪಪಾರಾಯಣ ಸಾಧನೆಗಳನ್ನ ನಮ್ಮಿಂದ ಮಾಡಿಸು, ಈ ವಿಧವಾದದ್ದನ್ನು ನೀನು ಅನುಗ್ರಹಿಸು ಅಂತ ವಾಯುದೇವರ ಮುಂದೆ ನಾವು ಕೇಳಿಕೊಳ್ಳಬೇಕಾಗಿರುವಂತಹ ಒಂದು ವಿಶೇಷತೆ. ಅದ ಕಾರಣ ಅಂತಹ ವಾಯುದೇವರ ವಿಶೇಷವಾದ 3ನೇ ಅವತಾರ ಮಧ್ವರು ನಮ್ಮ ಗುರುಗಳಾಗಿ ಸಿಕ್ಕಿದ್ದು ನಮ್ಮ ಅಹೋಭಾಗ್ಯ. ಅದ ಕಾರಣ ನ ಮಾಧವೋ ಸಮೋ ದೇವ ನ ಚ ಮಧ್ವ ಸಮೋ ಗುರು ನ ತದ್ವಾಕ್ಯ ಶಮಂ ಶಾಸ್ತ್ರಂ ನ ತತಸ್ಯ ಸಮಪುವಾನ್ ಭೀಮಸೇನೋ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ವೇಜ ಪಟುತ್ವೇಜ ಸೂರತ್ವೇಜ ಬಲೇಪಿ ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪ. 3 ವಿಧವಾದ ತಾಪತ್ರಯಗಳು, ಆ ಎಲ್ಲ ವಿಧವಾದ ತಾಪತ್ರಗಳಿಂದ ದೂರ ಮಾಡುವಂತಹ ಶಕ್ತಿ ಆ ವಾಯುದೇವರಿಗಿದೆ. ಆ ವಾಯುದೇವರನ್ನ ನಾವು ಕಾಲು ಹಿಡಿದ್ವಿ ಅಂದ್ರೆ ಅವಶ್ಯವಾಗಿ ನಮಗೆ ಅವರು ದೇವರ ಮುಂದೆ ನಮ್ಮನ್ನ ಕೈ ಹಿಡಿದುಕೊಂಡು ಹೋಗಿ ನಿಲ್ಲಿಸಿ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ನಮ್ಮ ಪರವಾಗಿ ಅವರು ನಮ್ಮ ಇನ್ಫ್ಲೂಯೆನ್ಸ್ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡಿಸುವ ಕೆಲಸವನ್ನ ಆ ವಾಯುದೇವರು ಹನುಮಂತ ದೇವರು ವಿಶೇಷವಾಗಿ ಮಾಡ್ತಾರೆ ಅನ್ನೋ ವಿಷಯದಲ್ಲಿ ಯಾವ ವಿಧವಾದ ಸಂಶಯವೂ ಇಲ್ಲ. ಅಂತಹ ಸಕಲ ವಿಧವಾಗಿರುವಂತಹ ಬ್ರಹ್ಮಚರ್ಯವನ್ನ ಮಂತ್ರಗಳಿಂದ ಯುಕ್ತವಾದ ಇರುವಂತಹ ಪುರುಷರೇ ಬ್ರಾಹ್ಮಣರು. ಅವರಲ್ಲಿ 3 ಕೋಟಿ ದೇವತೆಗಳಿದ್ದಾರೆ. ಆದ ಕಾರಣ ಎಲ್ಲಿ 3 ಕೋಟಿ ದೇವತೆಗಳ ಸನ್ನಿಧಾನೋಪೇತವಾಗಿದ್ದ ಬ್ರಾಹ್ಮಣರನ್ನು ಕರೆಸಿ ವಿಶೇಷವಾಗಿ ಪೂಜೆಗಳನ್ನ ಮಾಡಿ ದೇವರಿಗೆ ಎಲ್ಲ ಕರ್ಮಗಳನ್ನ ವಾಯುದೇವರ ಮುಖಾಂತರ ಸಮರ್ಪಣೆಯನ್ನ ಮಾಡುವುದೇನಿದೆಯಲ್ಲ, ಇದು ವಿಶೇಷವಾಗಿರುವಂತಹ ಒಂದು ವಿಶೇಷವಾದ, ತತ್ರಾಪಿ ವೈಶಾಖ ಮಾಸದಲ್ಲಿರುವಂತದ್ದು ಒಂದು ವಿಶೇಷತೆ. ಆದ ಕಾರಣ ವಾಯುದೇವರ ಮುಂದೆ ಕೇಳಿಕೊಳ್ಳಬೇಕಾದದ್ದಿಷ್ಟೇ, ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯಿ ಭೂಮ್ನಿ ಸುಕೃತಾನಿ ತಾವತ್
ಕರಿಷ್ಯಮಾಣಾನಿ ತಸ್ಯ ಪೂಜಾ ಸಂಕಲ್ಪಯಾಮ ಸುಶುದ್ಧ ಬುದ್ಧಿ. ನಾ ಎಂಥ ಸೇವೆ ಮಾಡಿ ಹನುಮನ್ ದೇವ್ರ ಮುಂದೆ ಗೊತ್ತಿಲ್ಲ, ಆದರೆ ಮಾಡಿದವು ಎಲ್ಲವೂ ಕರ್ಮಗಳು ನಿನ್ನ ಪೂಜಾತ್ಮಕ ಅಂತ ಹೇಳಿ ಅವರಿಗೆ ಸಮರ್ಪಣೆಯನ್ನು ಮಾಡುವುದಿಲ್ಲ. ಇದರಿಂದ ಬರುವುದಾದರೆ ನಿಮ್ಮ ಜ್ಞಾನ ಮತ್ತು ಭಕ್ತಿ ಮತ್ತು ಧರ್ಮದಲ್ಲಿ ದೀಕ್ಷೆಯನ್ನು ವಿಶೇಷವಾಗಿ ಹನುಮಂತ ದೇವರು ಅನುಗ್ರಹಿಸಲಿ ಅನ್ನೋದಕ್ಕಾಗಿ ಈ ಎರಡು ಮಾತುಗಳನ್ನು ಯಥಾಮತಿಯಾಗಿ ಯಥಾಶಕ್ತಿಯಾಗಿ ಎಲ್ಲರ ವಿಷಯವನ್ನು ಹನುಮಂತ ದೇವರ ಚರಣಾರವಿಂದ ಅಂತರ್ಯಾಮಿಯಾದ ರಾಮದೇವರ ಪರಾಧದಿಂದಲೇ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತಿತರಃ ನಿಸಾದನಮಲಂ ಭಕ್ತಿಶ್ರುತಿಃ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪರತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿ ಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದೇಶ ಸದೃಶಂ ನೋ ಜಯ ಜಯ. ಫಣಿಗಣವರಭೂಷಃ ಪಾರ್ವತಿ ಶ್ಲಾಘ್ಯ ವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಕೃತಭವಪಾಶಃ ಪಾತು ಮಾಂ ಪಾರ್ವತೀಶಃ. ದುರ್ವಾದಿವ್ರಾತಮಾದ್ಯತ್ಕರಿವರದಮನೋದ್ಧಾಮ ಪಂಚಾಸ್ಯ ಲೀಲಾಂ ಆತನ್ವನ್ ಮೋದತೀರ್ಥಾಗಮಗಹನ ಪಯೋರಾಶಿ ಮಂಥಾಚಲಶ್ರೀಃ ವಿಖ್ಯಾತಃ ಕಂಠಪಲ್ಲಿ ಸ್ಥಳವರವಸತಿಃ ಶ್ರೀರಘುತ್ತಮ ಸನಾಮ ದದ್ಯಾತ್ ವಾಗರ್ಥಬೋಧಂ ಮಮ ಪರಮಗುರು ಗ್ರಂಥಮೇನಂ ವಿಧಾತು. ಹರಿ ಓಂ ಹರಿ. ನಮ್ಮ ಅವಳಿ ನಗರದ ತತ್ರಾಪಿ ಹುಬ್ಬಳ್ಳಿ ಮಹಾನಗರದ ಅತ್ಯಂತ ಸಮೀಪದಲ್ಲಿರುವಂತಹ ಒಂದು ಪುಣ್ಯ ಭೂಮಿ, ಪವಿತ್ರವಾದ ಕ್ಷೇತ್ರ ಬುಡರಶಿಂಗಿ ಪ್ರಾಣದೇವರ ಒಂದು ಕ್ಷೇತ್ರ. ಇದು ಬುಡರಶಿಂಗಿ ಎಂಬ ಶಬ್ದ ಅದು ಯಾಕೆ ಬಂತು ಅಂತನ್ನೋದು ಅದು ಪ್ರಾಯಶಃ ನನಗಂತೂ ಗೊತ್ತಿಲ್ಲ. ಇಲ್ಲಿ ಇರುವವರಿಗೂ ಕೂಡ ಇದರ ಬಗ್ಗೆ ಎಷ್ಟು ತಿಳಿದಿದೆಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆದರೆ ಹೀಗೆ ಇರ್ಬೋದು, ಬುಡರಶಿಂಗಿ ಅಂತ ಅದು ಯಾವ ರೀತಿ ನಿಷ್ಪನ್ನವಾಯಿತು ಅಂದರೆ ಅದು ಭದ್ರಾ ಅಂತ ಇರಬೇಕು. ಸಿಂಗಿ ಅಂತಿದೆಯಲ್ಲ ಅದು ಸಿಂಹ ಅಂತ. ಸಿಂಹಕ್ಕೆ ನಾರ್ತ್ ಒಳಗೆಲ್ಲ ಸಿಂಗ್ ಅಂತ ಕರೀತಾರೆ. ಅದು ಸಿಂಹ ಹೋಗಿ ಸಿಂಗ ಆಯಿತು, ಭದ್ರ ಹೋಗಿ ಬುಡ್ರ ಆಯಿತು. ಅದು ಪ್ರಾಯ ಇದು ಏನಿರಬೇಕು ಮೂಲನಾಮ ಅಂದರೆ, ನನಗೆ ಅಲ್ಲಿ ಪಂಚಾಮೃತ ಮಾಡುವಾಗ ನನಗೆ ಹನುಮಪ್ಪ ಹೊಳಿಸಿದ್ದೇನು ಅಂದರೆ ಇದು ಬುಡರಶಿಂಗಿ ಅನ್ನೋದಕ್ಕಿಂತ ಇದು ಭದ್ರ ಸಿಂಹಾಚಲ ಅಂತ ನಾವು ಭಾವಿಸಿದೆ. ಸಿಂಹಾಚಲ ಇದೆ, ಭದ್ರಾಚಲವೂ ಇದೆ. ಸಿಂಹಾಚಲದಲ್ಲಿ ನರಸಿಂಹ ಇದ್ದಾನೆ, ಭದ್ರಾಚಲದಲ್ಲಿ ರಾಮ ಇದ್ದಾನೆ. ರಾಮ ಮತ್ತು ನರಸಿಂಹದೇವರು ಇಬ್ಬರು ಇದ್ದಾರೆ. ಒಂದು ಕಡೆ ಭದ್ರಾಚಲ, ಇನ್ನೊಂದು ಕಡೆ ಸಿಂಹಾಚಲ, ಪ್ರತ್ಯೇಕವಾಗಿದೆ. ನಮ್ಮ ಹುಬ್ಬಳ್ಳಿಯ ಸೌಭಾಗ್ಯ ಏನು ಅಂದರೆ ಭದ್ರವೂ ಇದೆ, ಸಿಂಹವೂ ಇದೆ. ಹಾಗಾಗಿ ಭದ್ರಾಚಲವೂ ಇದೆ, ಸಿಂಹಾಚಲವೂ ಇದೆ. ಹಾಗಾಗಿ ಒಂದೇ ಅಖಂಡವಾದ ಶಬ್ದವನ್ನು ಹೇಳೋದಾದರೆ ಭದ್ರ ಸಿಂಹಾಚಲ ಕ್ಷೇತ್ರ ಅಂದರೆ ಅದು ಇಲ್ಲಿಯ ಮುಖ್ಯ ಪ್ರಾಣದೇವರ ಕ್ಷೇತ್ರ ಅಂತ ನಾವು ಭಾವಿಸಿದ್ವಿ. ಯಾಕೆಂದರೆ ಭದ್ರ ಶಬ್ದಕ್ಕೆ ಮಂಗಲ ಅಂತ ಅರ್ಥ.
ಮಂಗಲ ಅಂದರೆ ಪವಿತ್ರ ಅಂತ ಅರ್ಥ. ಪವಿತ್ರ ಅಂದರೆ ಪವಮಾನ ಅಂತ ಅರ್ಥ. ಪವಮಾನ ಮಂತ್ರ ಮುಖ್ಯ ಪ್ರಾಣದೇವರಿಗೆ ಪವಮಾನ ಅಂತ ಹೆಸರು. ಹಾಗಾಗಿ ಇಲ್ಲಿರುವ ದೇವರು ಪವಮಾನನಾಗಿದ್ದಾನೆ, ಭದ್ರನಾಗಿದ್ದಾನೆ. ಮತ್ತು ಹಿನಸ್ತಿ ಇತಿ ಸಿಂಹ ಅಂತ ಸುಮಧ್ವ ವಿಜಯದಲ್ಲಿ ಮುಖ್ಯ ಪ್ರಾಣದೇವರನ್ನು ಮತ್ತು ಹನುಮಂತ ದೇವರನ್ನು ಮಧ್ವಾಚಾರ್ಯರನ್ನು ಅಭಿನವ ನರಸಿಂಹ ಅಂತ, ನರಹರಿರಿ ಜಾಜ್ವಲ್ಯತೆ ಸಯುಕ್ತಿ ನಖರೈಹಿ ಅಂತ ಅಲ್ಲಿ ಹೇಳ್ತಾರೆ. ಅಥವಾ ವಿಧಾವತ ತ್ವರಿತ ಮತ್ರಿ ವಾದಾಸುರಾನ್ ಅದಭ್ರದಿಷಣಾಭಿದೋ ನರಹರಿರಿ ಜಾಜ್ವಲ್ಯತೆ ಅಂತ ಸುಮಧ್ವ ವಿಜಯದಲ್ಲಿ ಹೇಳುವಾಗ, ಅಭಿನವ ನರಸಿಂಹ ದೇವರು ಅಂದರೆ ಮೂಲ ನರಸಿಂಹ, ಅಲ್ಲಿ ಸರ್ವೋತ್ತಮ ನರಸಿಂಹ, ಇವನು ಜೀವೋತ್ತಮ ನರಸಿಂಹ ದೇವರು. ಆದ್ದರಿಂದ ಇವನು ಭದ್ರನೂ ಹೌದು, ಮತ್ತು ದುರ್ಮತಗಳನ್ನು ಧ್ವಂಸ ಮಾಡಿದ. ಅವನು ಹಿರಣ್ಯಕಶಿಪು ದುರ್ವಾದವನ್ನು ದಮನ ಮಾಡಿದ ನರಸಿಂಹದೇವರು ಅವರು. ಇವನು ಮಾಯಾವಾದಗಳೆಂಬ ದುಷ್ಟ ಧ್ವಾಂತಗಳನ್ನು ದುರ್ಮತಗಳನ್ನು ದಮನ ಮಾಡಿದಂಥವರು ಇವನು ಹನುಮ ಮಧ್ವಾಚಾರ್ಯರು. ಹಿನಸ್ತಿ ಇತಿ, ಆ ಎಲ್ಲ ದುಷ್ಟ ಶಕ್ತಿಗಳನ್ನು ದುರ್ವಾದಗಳನ್ನು ದಮನ ಮಾಡಿದ್ದರಿಂದ ಇವರು ಸಿಂಹ. ಆದ್ದರಿಂದ ಇನ್ಮೇಲೆ ನಾವೇನು ಕರಿಬೇಕು, ಇಂದಿನಿಂದ ಬುಡರಶಿಂಗಿ ಅಂತ ಹೇಳದೆ ಆದಷ್ಟು ನಾವು ಹುಬ್ಬಳ್ಳಿಯ ಬಳಿ ಯಾವ ಕ್ಷೇತ್ರ ಇದೆ ಅಂದರೆ ಭದ್ರಸಿಂಹಾಚಲ ಕ್ಷೇತ್ರ ಇದೆ ಅಂತ ಇನ್ಮೇಲಿಂದ ನಾವೆಲ್ಲ ಕರಿಬೇಕು. ಆಯಿತಾ? ಯಾಕೆ ಹೇಳಿದೆ ಅಂದರೆ ಬುಡರಶಿಂಗಿ ಅಂದರೆ ಅಷ್ಟು ಭಕ್ತಿ ಎಲ್ಲೋ ಒಂದು ಕಡೆ ಭಕ್ತಿ ಜಾಗೃತಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಶ್ರದ್ಧೆ ನಮ್ಮಲ್ಲಿ ಉಂಟಾಗ್ತದೋ ಇಲ್ಲೋ ಗೊತ್ತಿಲ್ಲ. ಬುಡರಶಿಂಗಿ ಅಂದರೆ ಏನು ಅಂತ ನಾವು ಚಿಂತನೆ ಮಾಡಬೇಕಾಗ್ತದೆ. ಆದರೆ ಇದನ್ನೇ ಈಗ ಮೂಲ ಈ ಶಬ್ದಕ್ಕೆ ನಿಷ್ಪತ್ತಿ ಹೇಗಾಯಿತು, ಮೂಲ ಹೇಗೆ ಬಂತು ಅಂತ ನಾವು ಪ್ರಾಣದೇವರೇ ಅವರೇ ಪ್ರೇರಣೆ ಮಾಡಿದ ಶಬ್ದ ಇದು ಅಂತ ಚಿಂತನೆ ಮಾಡಿದರೆ ಇನ್ನು ಮೇಲಿಂದ ಇಂದಿನಿಂದ ಇದು ಬುಡರಶಿಂಗಿ ಅನ್ನೋದಕ್ಕಿಂತ ಯಾವ ಕ್ಷೇತ್ರ, ಭದ್ರಸಿಂಹಾಚಲ ಕ್ಷೇತ್ರ ಅಂತ ಹೀಗೆ ನಾವು ಇದನ್ನು ಚಿಂತನೆ ಮಾಡಬೇಕು. ಅಂತಹ ಮಂಗಲಮಯವಾದ ಪರಮ ಪವಿತ್ರವಾದ ನಮಗೆಲ್ಲ ಭದ್ರತೆಯನ್ನು ಕೊಡುವ ಕ್ಷೇತ್ರ. ನಾನು ಎಲ್ಲೋ ಕೇಳಿದ್ದು, ನನಗಂತೂ ಪಕ್ಕಾ ಗೊತ್ತಿಲ್ಲ, ಆದರೆ ಶ್ರವಣದಿಂದ ಬಂದಿದ್ದು, ಕೆಲವು ಹಿರಿಯರು ಹೇಳಿದ್ದು, ಕೆಲವು ಜ್ಞಾನಿಗಳು ಕೂಡ ಅವರದ್ದು ಅಭಿಪ್ರಾಯ. ನಾವು ಅನೇಕ ಪ್ರಾಣದೇವರನ್ನೆಲ್ಲ ನೋಡುವಾಗ ಘಂಟೆ ಇರ್ತದೆ, ಶಿಖಾ ಇರ್ತದೆ, ಮತ್ತು ಸೌಗಂಧಿಕ ಪುಷ್ಪ ಇರುತ್ತೆ. ಇದು ಇತ್ತು ಅಂದರೆ ಫಿಕ್ಸ್. ಅದು ಗಂಟೆ, ಘಂಟಾಮಣಿ ಮತ್ತು ಸೌಗಂಧಿಕ ಪುಷ್ಪ ಹಾಗೂ ಜುಟ್ಟು ಶಿಖಾ, ಇಷ್ಟು ಮೂರು ಇತ್ತು ಅಂದರೆ ಅದು ನಾವು ನಿರ್ಣಯ ಮಾಡ್ಬೋದು, ಡಿಸಿಷನ್ ತೊಗೊಳ್ಳಿಕ್ಕಾಗ್ತದೆ. ಅದು ಯಾರ ಪ್ರತಿಷ್ಠಿತ ಅಂದರೆ ವ್ಯಾಸರಾಯರಿಂದ ಪೂಜಿತ ಪ್ರತಿಷ್ಠಿತ ಅಂತ ಅನ್ನೋದು ನೋ ಡೌಟ್. ಅದು ಮೂರು ಲಕ್ಷಣಗಳು, ವ್ಯಾಸರಾಜರಿಂದ ಪ್ರತಿಷ್ಠಿತ ಅಂತ ಅನ್ನೋದರಲ್ಲಿ ಇವು ಮೂರು ಲಕ್ಷಣಗಳು. ಯಾವುದು? ಒಂದು ಶಿಖಾ, ಇನ್ನೊಂದು ಘಂಟಾಮಣಿ, ಇನ್ನೊಂದು ಸೌಗಂಧಿಕ ಪುಷ್ಪ. ಈ ಮೂರಿತ್ತು ಅಂದರೆ ಅದು ವ್ಯಾಸರಾಜ ಪ್ರತಿಷ್ಠಿತ. ನಮಾಮಿ ದೂತಂ ರಾಮಸ್ಯ ಅಂತ ವ್ಯಾಸರಾಜರು ನೆನಪಾಗ್ತಾರೆ. ಪ್ರಾಯ ಅನೇಕ ಕಡೆ ಹಾಗೆ ಇರ್ತದೆ. ಬಂಡವಾಳ ಇಲ್ಲೇ ಊರ ಹತ್ತಿರ ಇದೆ ಕ್ಷೇತ್ರ, ಅದು ವ್ಯಾಸರಾಜ ಪ್ರತಿಷ್ಠಿತ. ರೀಸನ್ ಏನು ಅಂದ್ರೆ ಅದೇ, ಅಲ್ಲಿ ಶಿಖೆಯೂ ಇದೆ, ಸೌಗಂಧಿಕ ಪುಷ್ಪವೂ ಇದೆ, ಜೊತೆಗೆ ಮತ್ತೇನಿದೆ, ಘಂಟಾಮಣಿ ಇದೆ. ಹಾಗಾಗಿ ವ್ಯಾಸರಾಜ ಪ್ರತಿಷ್ಠಿತ ಅಂತನ್ನೋದು ಸಿದ್ಧ. ಅದು ಇನ್ನೇನು ಸಮಸ್ಯೆ ಇದೆ ಅಂದರೆ, ಇಲ್ಲಿ ಶಿಖಾ ಇದೆ, ಸೌಗಂಧಿಕ ಪುಷ್ಪ ಇದೆ, ಆದರೆ ಘಂಟಾಮಣಿ ಇಲ್ಲ. ಇಲ್ಲೇ ಡೌಟ್. ಅಕಸ್ಮಾತ್ ಏನಾದ್ರು ಗಂಟೆ ಒಂದಿತ್ತು ಅಂದರೆ ಇನ್ನೊಂದು ವ್ಯಾಸರಾಜ ಪ್ರತಿಷ್ಠಿತ ಅಂತ ನಾವು ಸಾರಾಸಗಾಟ ನಿರ್ಣಯಾತ್ಮಕವಾಗಿ ಹೇಳ್ಬೋದಿತ್ತು. ಅದು ಇಲ್ಲಿ ಒಂದೇ, ಎರಡಿದೆ, ಸೌಗಂಧಿಕ ಇದೆ, ಜುಟ್ಟಿದೆ, ಆದರೆ ಘಂಟಾಮಣಿ ಇಲ್ಲ. ಘಂಟಾಮಣಿ ಇಲ್ಲದ್ದರಿಂದ ಇದು ಪ್ರಾಯ ವ್ಯಾಸರಾಜ ಪ್ರತಿಷ್ಠಿತ
ಇಲ್ಲದಿರಲಿಕ್ಕಿಲ್ಲ ಅಲ್ಲ ಅಂತ ಒಂದು ಒಂದು ಸಂಶೋಧನೆ ಅಷ್ಟೆ. ಮತ್ತೆ ಯಾರು ಇದನ್ನ ಪ್ರತಿಷ್ಠೆ ಮಾಡಿರ್ಬೋದು? ಇಲ್ಲಿ ನಾವೆಷ್ಟು ವರ್ಷ ಬರ್ತೇವೆ, ಎಷ್ಟು ವರ್ಷಗಳ ಪರ್ಯಂತ ನಾವೆಲ್ಲ ಭಕ್ತರು ಇಲ್ಲಿ ಆಗಮಿಸ್ತೇವೆ. ಪ್ರಾಣದೇವರ ಉತ್ಸವ ಆಗ್ತದೆ, ಪ್ರಸಾದ ಆಗ್ತದೆ. ಈ ವರ್ಷ ಅಂತೂ ಇನ್ನು ಸಂಭ್ರಮ. ಪ್ರತಿ ವರ್ಷ ಏನಾದರೂ ಒಂದು ಹೊಸದಾಗ್ತದೆ. ಆದ್ದರಿಂದ ನಿತ್ಯ ನೂತನ ದೇವರು ಅಂದರೆ ನಮ್ಮ ಹನುಮ. ಇಲ್ಲಿರುವ ದೇವರು ನಿತ್ಯ ನೂತನ. ಏನಾದರೂ ಒಂದು ಹೊಸದು ವಿಷಯ ಕೊಡ್ತಾನೆ ಹನುಮ. ಈ ಸಲ ಹೊಸದ ವಿಷಯ, ಹೊಸ ವಿಷಯ, ನೂತನ ವಿಷಯ ಅಂದರೆ ಈಗ ನೋಡಿ ಇಲ್ಲಿ ಕಲ್ಲುಗಳನ್ನೆಲ್ಲ ಹಾಕಿದೆ. ನಮಗೆ ನಾವು ಕಳೆದ ಬಾರಿ ಬಂದಿದ್ದು ಇಲ್ಲಿ ಏನಾಗಿತ್ತು, ಆಗ ಪರಿಸ್ಥಿತಿ ಏನಿತ್ತು ಅಂದರೆ ಮಣ್ಣಿನಲ್ಲಿ ಮೃತ್ತಿಕಾಮಯ ಮಣ್ಣಿನಲ್ಲಿ ಕುಳಿತು ಪ್ರಸಾದ ತೆಗೆದುಕೊಂಡು ಹೋಗುವ ಸಂದರ್ಭ ಇತ್ತು. ಈಗ ಏನಾಯಿತು, ದೇವರು ಹನುಮ ಒಂದು ಹೊಸ ವಿಷಯ ಕೊಟ್ಟು ಮಣ್ಣು ಹೋಗಿ ಏನಾಯಿತು, ಕಲ್ಲಾಯಿತು. ಮಣ್ಣಿನ ಭೂಮಿ ಎಲ್ಲ ಹೋಯಿತು. ಕಲ್ಲಿನ ಒಂದು ವಿಸ್ತಾರವಾದ ಕಲ್ಲಿನ ಒಂದು ಹಾಸು ಬಂತು. ಅಂದರೆ ಇಲ್ಲಿರುವ ಹನುಮ ಎಷ್ಟು ಜಾಗೃತನಿದ್ದಾನೆ ಅಂದರೆ, ಹನುಮನಿಗೆ ಹಳೇದು ಅಂದರೆ ಅಲರ್ಜಿ. ಅವನಿಗೆ ಹಳತು ಅಂದರೆ ಅಲರ್ಜಿ. ಅವನಿಗೆ ಈ ಹನುಮನಿಗೆ ಏನು ಬೇಕು ಅಂದರೆ ಅವನಿಗೆ ಹೊಸ ಹೊಸ ವಿಷಯ ಬೇಕು. ಅದು ಹೇಗೆ ಮಕ್ಕಳಿಗೆಲ್ಲ ಹೊಸ ಹೊಸ ಪದಾರ್ಥಗಳು ಬೇಕು ಅಂತ, ಹಾಗೆ ನಮ್ಮ ಇಲ್ಲಿ ಹನುಮ ಇದ್ದಾನೆ. ಅವನು ಸ್ಮಾರ್ಟ್ ಹನುಮ. ತುಂಬ ಸ್ಮಾರ್ಟ್ನೆಸ್ ಇದೆ ಹನುಮಂತ. ಹೊಸ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಈಗ ನಮ್ಮದು ಮೊಬೈಲ್ ಇರ್ತದೆ, ವರ್ಷ ಆದಮೇಲೆ ಹೊಸದು ಬೇಕು ಅಂತ ಅನ್ನಿಸ್ತದೆ. ಹಾಗೆ ನಮ್ಮ ಹನುಮನಿಗೂ ಕೂಡ ಹೊಸದ ವಿಷಯ ಬೇಕಾಗ್ತದೆ. ಅವನೇ ಮಾಡಿಸ್ಕೊಳ್ತಾನೆ. ಪ್ರೇರಕನು ಅವನೇ. ನಾನೇ ನೇನಾ ನೇನಾ ನೇನು ನೂನೇನನು ನುನ್ನಾ ನಾನಾ ನಾನು ನೂನಂ ನಾನೇ ನಾನು ನಾನುನ್ನಹ ಅಂದರೆ ಅರ್ಥ ಏನಾಗುತ್ತೆ? ಎಲ್ಲರಿಗೂ ಪ್ರೇರಕ ಹನುಮ, ಹನುಮನಿಗೆ ಪ್ರೇರಕ ನಾರಾಯಣ ಅಂತ ಅರ್ಥ ಈ ಶ್ಲೋಕಕ್ಕೆ. ಸುಮಧ್ವ ವಿಜಯದಲ್ಲಿ ಯಮಕ ಅಲಂಕಾರದಲ್ಲಿ ರಚಿತವಾದ ಶ್ಲೋಕ. ನಾನೇ ನೇನಾನೇ ನಾನೇನು ನೂನೇನನು ನುನ್ನಾಹ ನಾನಾ ನಾನು ನೂನಂ ನಾನೇ ನಾನು ನಾನುನ್ನಹ. ನಾನು ಸ್ವಲ್ಪ ಸ್ಲೋ ಹೇಳ್ತೀನಿ. ಸ್ಪೀಡಾಗಿ ಹೇಳಬೇಕು ಅಂದರೆ 2 ಕಡಬು ಜಾಸ್ತಿ ಹೋಗುತ್ತೆ. ಅದಕ್ಕೆ ಇವತ್ತು ಕಡುಬಿನ ಹಬ್ಬ ಮಾಡಿದ್ದು. ನಮ್ಮ ಹನುಮಂತ ದೇವರಿಗೆ ಕಡುಬಿನ ಉತ್ಸವ ಅಂತ ಮಾಡಿದ. ನಾನೇ ನೇನಾ ನೇನಾ ನೇನೋ ನೋನೇ ನನ್ನನು ನುನ್ನಾಹ ನಾನಾ ನಾನೋ ನೂನಂ ನಾನೇ ನಾನು ನುನ್ನಹ ಅಂತ. ಹಿಂಗೆ ಹನುಮಪ್ಪನಿಗೆ ಎಷ್ಟು ಕಡುಬು ನೈವೇದ್ಯ ಮಾಡ್ತೇವೆ ಅಷ್ಟು ಶ್ಲೋಕಗಳು ಅದು ಚೆನ್ನಾಗಿ ಹೊರಹೊಮ್ಮುತ್ತದೆ. ಹಾಗೆ ಹನುಮನಿಗೆ ಅವನು ಇಷ್ಟವಾದ ಸಂಗತಿ, ಅವನು ಹೊಸತನ್ನು ಇಷ್ಟಪಡ್ತಾನೆ. ಹಾಗಾಗಿ ಈ ಸಲ ಏನು ಅಶ್ಮ ಅಂದರೆ ಕಲ್ಲಿನ ಬಹಳ ಸುಂದರವಾಗಿ ನಿರ್ಮಾಣವಾಗಿದೆ. ಒಂದೊಂದು ಕಲ್ಲಿಗೆ ಎಷ್ಟು ರೇಟ್ ಇರ್ತದೆ ಅನ್ನೋದು ಇಲ್ಲಿವರಿಗೆಲ್ಲ ಗೊತ್ತಿದೆ. ಒಂದೊಂದು ಕಲ್ಲಿಗೆ, ಒಂದು ಸ್ಕ್ವೇರ್ ಫೀಟ್ ಕಲ್ಲಿಗೆ ಎಷ್ಟು ರೇಟ್. ಮನೆ ಕಟ್ಟುವಾಗ ಗೊತ್ತಾಗಿರುತ್ತೆ. ಮನೆ ಕಟ್ಟುವಾಗ ಬೇರೆ ಬೇರೆ ವಿಧವಾದ ಕಲ್ಲುಗಳನ್ನು ನಾವು ನೋಡುವಾಗ ಆ ಸಂದರ್ಭದಲ್ಲಿ ಆ ಕಲ್ಲಿನ ರೇಟ್ ಎಷ್ಟು ಅಂತ ಗೊತ್ತಾಗ್ತದೆ. ಗ್ರಾನೈಟ್ ಕಲ್ಲು ಅಂತೀವಿ, ಮಾರ್ಬಲ್ ಕಲ್ಲು ಅಂತೀವಿ, ಸಿರಾಮಿಕ್ ಕಲ್ಲು ಅಂತೀವಿ. ಎಷ್ಟು ವಿಧವಾದ ಕಲ್ಲು. ನಾವು ಬರೀ ಕಲ್ಲು ಅಂತ ಹೇಳ್ತೀವಿ, ಆದ್ರೆ ಉಪನಿಷತ್ತು ಹೇಳ್ತದೆ ಹನುಮಂತ ದೇವರೇ, ಪ್ರಾಣದೇವರೇ ಕಲ್ಲು. ಹನುಮನೇ ಕಲ್ಲು. ಅವನಷ್ಟು ಕಲ್ಲಿ ಆಕಣಾಶ್ಮ ಸಮ. ಯಾಕೆಂದರೆ ಆಕಣಾಶ್ಮ ಸಮ ಯಾಕೆ ಆಗಿದ್ದಾನೆ ಅಂದರೆ, ಅಲ್ಲಿ ವಾಯುಸ್ತುತಿಯಲ್ಲೆಲ್ಲ ಹೇಳುವಾಗ ರಾಕ್ಷಸರೆಂಬ ಮಣ್ಣಿನ ಹೆಂಟೆಗಳು ಕಲ್ಲಿನಂತೆ ಇರುವ ಹನುಮನ ಮೇಲೆ ಬಿದ್ದು ಪ್ರಾಣದೇವರ ಮೇಲೆ ಬಿದ್ದು ಈ ಕಲ್ಲು ಬಂಡೆ ಇರ್ತದೆ, ಕಲ್ಲು ಬಂಡೆ ಮೇಲೆ ಬಂದು ಮಣ್ಣಿನ ಹೆಂಟೆಗಳು ಬಿದ್ದರೆ ಏನಾಗ್ತದೆ? ಪುಡಿ ಕಲ್ಲು ಬಂಡೆ ಮೇಲೆ ಮಣ್ಣಿನ ಹೆಂಟೆ ಮೇಲೆ ಕಲ್ಲು ಬಂಡೆ ಬಿದ್ರೆ, ಮಣ್ಣಿನ ಹೆಂಟೆ ಬಿದ್ರೆ
ಮಣ್ಣೆ ಹೆಂಟೆ ಪುಡಿ ಪುಡಿ ಆಗ್ತದೆ ಹೊರತು ಕಲ್ಲು ಮಾತ್ರ ಪುಡಿ ಪುಡಿ ಆಗೋದಿಲ್ಲ. ಅದು ಹನುಮ, ಅದು ಮುಖ್ಯ. ರಾಕ್ಷಸರ ಮೇಲೆ ಬಿದ್ದರೂ ರಾಕ್ಷಸರು ಪುಡಿ ಪುಡಿ ಆಗ್ತಾರೆ, ಅಥವಾ ರಾಕ್ಷಸರು ಬಂದು ಹನುಮನ ಮೇಲೆ ಬಿದ್ದರೂ ಫಲ ಏನು ಅಂದರೆ ರಾಕ್ಷಸರೇ ಪುಡಿ ಪುಡಿ ಆಗ್ತಾರೆ. ಹಾಗಾಗಿ ವಜ್ರಕಾಯ ಆಕಣಾಶ್ಮ ಸಮ ಯಾರು ಅಂದರೆ ಹನುಮ. ಅಂಥ ಹನುಮನಿಗೆ ರಾಕ್ಷಸರನ್ನ, ಅದಕ್ಕೆ ಭದ್ರ ಸಿಂಹಾಚಲ, ಸಿಂಹ ರಾಕ್ಷಸರನ್ನ ಹಿನಸ್ತಿ, ದುಷ್ಟಶಕ್ತಿಗಳನ್ನ, ದುರ್ವಾದವನ್ನ, ದುರ್ಮತಗಳನ್ನ ದಮನ ಮಾಡುವಂತಹ ಹನುಮನಿಗೆ ಒಂದು ಪ್ರಿಯವಾದ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಈ ವರ್ಷ ಕಲ್ಲಿನ ಸೇವೆನೇ ಮಾಡಿದ್ದಾರೆ. ಅನೇಕ ದೇವಾಲಯಗಳಲ್ಲಿ ಏನು ಸೇವಾ ಇರ್ತದೆ? ಕ್ಷೀರ ಸೇವಾ ಅಥವಾ ಮಧು ಸೇವಾ. ಹನುಮನಿಗೆ ಪ್ರಿಯವಾದದ್ದು ಕ್ಷೀರ ಸೇವಾ, ಮಧು ಸೇವಾ ಅಥವಾ ಬಾಳೆಹಣ್ಣಿನ ಸೇವಾ. ಇವತ್ತು ಇನ್ನೊಂದಿದೆ ಒಳಗಡೆ ಊಟ ಭೋಜನಕ್ಕೆ ನೈವೇದ್ಯಕ್ಕೇನು ಸೇವಾ? ಕಡುಬಿನ ಸೇವಾ. ಇದರ ಜೊತೆಗೆ ಈ ವರ್ಷದ ವಿಶೇಷ ಸೇವಾ ಅಂದರೆ ಕಲ್ಲಿನ ಸೇವಾ. ಯಾಕೆಂದರೆ ಕಲ್ಲಿನ ದೇವರಿಗೆ ಅಂದರೆ ದುಷ್ಟಶಕ್ತಿಗಳಿಗೆ ಕಲ್ಲಾಗಿರುವ, ಸಜ್ಜನರಿಗೆ ನೀರ್ಗಲ್ಲಾಗಿರುವ, ನೀರ್ಗಲ್ಲಿಲ್ಲ ಅಂದ್ರೆ ನಡೆಯುವುದಿಲ್ಲ. ಯಾಕೆಂದರೆ ಅಲ್ಲಿ ನೀರ್ಗಲ್ಲುಗಳಿರೋದರಿಂದಲೇ ನಮ್ಮದು ಇಡೀ ಪ್ರಕೃತಿ ಖುಷಿಯಾಗಿರುತ್ತದೆ. ನೀರ್ಗಲ್ಲುಗಳು ಕರಗಿತು ಅಂದರೆ ಪ್ರಕೃತಿ ಡ್ಯಾಮೇಜ್ ಆಗ್ತದೆ. ಆದ್ದರಿಂದ ದುಷ್ಟಶಕ್ತಿಗಳಿಗೆ ಕಲ್ಲು, ಸಜ್ಜನರಿಗೆ ನೀರ್ಗಲ್ಲು ಆಗಿರುವಂತಹ ಮುಖ್ಯ ಪ್ರಾಣದೇವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಈ ವರ್ಷ ಯಾವ ಸೇವೆಯನ್ನು ಮಾಡಿದ್ದಾರೆ ಅಂದರೆ ಕಲ್ಲಿನ ಸೇವೆಯನ್ನು ಮಾಡಿ. ಕಲ್ಲಿನ ದೇವರಿಗೆ ಕಲ್ಲಿನ ಸೇವೆ, ಅಶ್ಮದೇವರಿಗೆ ಅಶ್ಮ ಸೇವೆ. ಹಾಗಾಗಿ ಇನ್ಮೇಲಿಂದ ನಾವು ಸಿಂಹಭದ್ರಾಚಲದ ಕ್ಷೇತ್ರದ ಹನುಮನಿಗೆ ಯಾವ ಸೇವೆ ಮಾಡ್ಲಿಕ್ಕೆ ಆಗ್ತದೆ ಅಂದರೆ ಅಶ್ಮಸೇವಾ. ಅಶ್ಮಸೇವಾ ಅಂದರೆ ಇಲ್ಲಿ ಬಂದು ಇಲ್ಲಿರುವ ವಿಸ್ತಾರವಾದಂತಹ ಕಲ್ಲಿನ ಹಾಸಿಗೆ ಮೇಲೆ ಕುಳಿತುಕೊಂಡು ಆರಾಮ್ಸೆ ದೇವರ ಪ್ರಸಾದವನ್ನು ತೆಗೆದುಕೊಳ್ಳುವ ಒಂದು ಸೇವೆ ನಮಗೆ, ಆ ಭಾಗ್ಯ ನಮಗೆ ಸಿಗ್ತದೆ. ಕಳೆದ ಬಾರಿ ಎಲ್ಲ ಮಣ್ಣಿನಲ್ಲಿ ಕೂತಾಗ ಮಣ್ಣು ಹೋಗ್ತಿತ್ತು, ಒಳಗಡೆ ಮಣ್ಣಿನ ಅಂಶ ಹೋಗ್ತಿತ್ತು. ಓಕೆ, ಅದು ಪ್ರಸಾದ ಅಂತ ಒಳಗೆ ಹೋಗ್ತಿತ್ತು. ಈಗ ಅದು ಮಣ್ಣಿನ ಅಂಶ ಹೋಗುದಿಲ್ಲ, ಅದು ಸುಂದರವಾದ ಭೋಜನ ಆಗ್ತದೆ. ಮತ್ತೆ ಇಲ್ಲಿ ಸಂಚಾರ ಮಾಡಲಿಕ್ಕೂ ನಡೆದಾಡಲಿಕ್ಕೂ ಒಂದು ಸುಗಮ ಆಗ್ತದೆ. ಅಂತ ಸುಗಮವಾದ ಸೇವೆಯನ್ನ ಇಲ್ಲಿ ಭಕ್ತರು ನಡೆಸಿದ್ದಾರೆ. ಅದಕ್ಕೆ ಅಂದು ಒಂದೇ ಮಾತಲ್ಲಿ ಹೇಳ್ತೇನೆ ನಾನು, ಅಂದು ನಮ್ಮ ಹನುಮ ಶ್ರೀರಾಮನ ಸೇವೆಯನ್ನ ಮಾಡಲಿಕ್ಕೆ ಸೇತುವೆಯಾಗಿ ನಿಂತುಕೊಂಡ. ಎಲ್ಲ ಕಪಿಗಳು ಬಂದು ಅವನ ಜೊತೆಗೆ ಸೇರಿದರು. ಏನಾಯಿತು? ಒಂದು ಬ್ರಿಡ್ಜ್ ನಿರ್ಮಾಣ ಆಯಿತು. ಅದೇ ಇಂದು ಏನು ಫೇಮಸ್ ಆಯಿತು? ಶ್ರೀರಾಮ್ ಸೇತುವೆ ಅಂತ ಪ್ರಸಿದ್ಧವಾಯಿತು. ಅಂದರೆ ಹನುಮನ ಸಾರಥ್ಯ, ಹನುಮನ ಡೈರೆಕ್ಷನ್, ಅವನ ಸಾರಥ್ಯದಲ್ಲಿ ಎಲ್ಲ ಕಪಿಗಳು ಜೊತೆಗೆ ಸೇರಿಕೊಂಡ್ರು. ಏನು ನಿರ್ಮಾಣ ಆಯಿತು? ಶ್ರೀರಾಮ ಸೇತುವೆ ನಿರ್ಮಾಣವಾಯಿತು. ಹಾಗೆ ನಾವು ಒಂದು ವಿಷಯ ಇಲ್ಲಿ ಹೇಳೋದಾದರೆ, ನಮ್ಮ ಮುಳುಗಂದವರೇನಿದ್ದಾರೆ, ಮುಳುಗಂದವರು ಅವರು ಹನುಮನ ಸೇವೆಯನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿ ನಿಂತುಕೊಂಡಿದ್ದಾರೆ. ಇಲ್ಲಿಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಕಟಿಬದ್ಧರಾಗಿ ಮುಳುಗಂದವರು ಅವ್ರನ್ನ ಕಟಿಬದ್ಧರಾಗಿ ನಿಂತುಕೊಂಡಿದ್ದಾರೆ. ಬನ್ನಿ ಮುಳುಗಂದವರು, ಬನ್ನಿ ಮುಳುಗಂದವರು ಕಟಿಬದ್ಧರ. ಅಂದು ಹನುಮ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಪಿಗಳನ್ನು ಸೇರಿಸಿ ಒಂದು ರಾಮ ಸೇತುವೆ ನಿರ್ಮಾಣ ಮಾಡಿದ. ಹಾಗೆ ಹನುಮಂತ ದೇವರು ಒಂದು ರೂಪದಿಂದ ಮುಳುಗಂದರ ಒಳಗೆ ಇದ್ದು ಅದ್ಭುತವಾದ ಸೇವೆಯನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಪೌರೋಹಿತ್ಯವನ್ನು ಯಾರು ಮಾಡಿದರು ಅಂದರೆ ಸುಗ್ರೀವ, ಅಂಗದ ಎಲ್ಲ ಪೌರೋಹಿತ್ಯ ಮಾಡಿದ್ದಾರೆ. ಅದಕ್ಕೆ ಆ ಪೌರೋಹಿತ್ಯವನ್ನು ಮಾಡಲಿಕ್ಕೆ ಮತ್ತೆ ಪುರೋಹಿತರೇ ಬಂದಿದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಬಿಂದು ಮಾಧವ ಪುರೋಹಿತರು ಒಳ್ಳೆ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಆ ಲಿಸ್ಟ್ ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಆ ದಾನಿಗಳ ಲಿಸ್ಟ್ ಏನಿದೆ, ಮೊದಲು ಪುರೋಹಿತರ ಹೆಸರಿದೆ, ನಂತರದಲ್ಲಿ ಎಲ್ಲರ ಹೆಸರು, ದೊಡ್ಡ ದೊಡ್ಡ ಭಕ್ತರೆಲ್ಲ ಇದ್ದಾರೆ. ಆ ಎಲ್ಲ ಭಕ್ತರು ಸೇರಿ ಈ ಒಂದು ಹನುಮಂತ ದೇವರ, ಪ್ರಾಣದೇವರ ಈ ಕಲ್ಲಿನ ಸೇವೆಯನ್ನು, ಉತ್ಸವವನ್ನು ಮಾಡಿದ್ದಾರೆ. ಜೊತೆಗೆ ಪ್ರಾಯ ಎಲ್ಲ ಭಕ್ತರೆಲ್ಲ ಸೇರಿದ್ದಾರೆ. ಹಾಗಾಗಿ ದೇವರು, ನಮ್ಮ ಆಶಯ ಏನು ಅಂದರೆ, ನಾನು ಆಗಲೇ ಹೇಳಲಿಕ್ಕೆ ಹೊರಟಿದ್ದೆ, ಒಂದು ಸಂಶಯ ಇತ್ತು. ಹಾಗಾದ್ರೆ ಇದು ಯಾರು ಪ್ರತಿಷ್ಠೆ ಮಾಡಿದ್ದು? ವ್ಯಾಸರಾಜರಂತೂ ಇರಲಿಕ್ಕೆ ಇಲ್ಲ, ಮತ್ತಾರು ಮಾಡಿರ್ಬೋದು ಅಂದರೆ ಪ್ರಾಯ ನನಗನ್ಸಿರ್ಬೇಕು
ಅದು ಹಲ್ಲಿವೆ ನೋಡ್ರಿ ತುಂಬ. ಬೇರೆ ಹನುಮನಲ್ಲಿ ಹಲ್ಲು ಕಾಣೋದಿಲ್ಲ, ಇಲ್ಲಿ ತುಂಬ ಹಲ್ಲು ಕಾಣ್ತದೆ. ಒಳಗಿನ ಹಲ್ಲ ತೆಗೆದು ತೋರಿಸಿದ, ಒಳಗಿನ ಹಲ್ಲುಗಳೇನಿವೆ ಎಲ್ಲ ಹಲ್ಲುಗಳು ಪ್ರದರ್ಶನ ಆಗ್ತದೆ. ಅದು ನನಗೆ ಹೀಗೆ ಅನಿಸಿತ್ತು, ಆ ರಾವಣನನ್ನ ಕುಟ್ಟಿ ಕುಟ್ಟಿ ದಮನ ಮಾಡಿ ನನ್ನ ತಾಯಿಗೆ ನೀನು ಪನಿಷ್ಮೆಂಟ್ ಮಾಡಿದ್ದರಿಂದ ನಿನ್ನನ್ನು ಬಡಿತೇನೆ ಅಂತ ಗದಾಪ್ರಹಾರ ಮಾಡಿ ಹಲ್ಲು, ಆ ಕಪಿ ಹಲ್ಲು ಕಿಸಿತದಲ್ಲ, ಡೈರೆಕ್ಟ್ ಆ ಲಂಕಾದಿಂದ ಇಲ್ಲೇ ಹಾರಿ ಬಂದ್ಬಿಟ್ಟಿದ್ದಾನೆ, ಕುತ್ಕೊಂಡ್ಬಿಟ್ಟಿದ್ದಾನೆ. ಆ ಹಲ್ಲುಗಳನ್ನು ತೋರಿಸಿಕೊಂಡು ಇಲ್ಲೇ ಕುತ್ಕೊಂಡಿದ್ದಾನೆ. ಆದ್ದರಿಂದ ಪ್ರಾಯ ಯಾರೋ ಪ್ರತಿಷ್ಠೆ ಮಾಡದೆ ತಾನೇ ಬಂದು ಇಲ್ಲಿ ಕುಳಿತಾದ್ದರಿಂದ, ಈ ತಾನೇ ಬಂದು ಭದ್ರ ಆದ್ದರಿಂದ, ತಾನೇ ಬಂದು ಇಲ್ಲಿ ಸಿಂಹನಂತೆ ಇದ್ದಾನೆ, ಆದ್ದರಿಂದ ತಾನೇ ಬಂದು ಇಲ್ಲಿ ಅಚಲವಾಗಿದ್ದಾನಾದ್ದರಿಂದ ಇದು ಯಾವ ಕ್ಷೇತ್ರ ಅಂತ ಆಯ್ತು? ಭದ್ರಸಿಂಹಾಚಲ ಕ್ಷೇತ್ರ ಅಂತ ಈ ರೀತಿಯಾಗಿ ನಾವು ಭಾವಿಸಬೇಕು. ಇಂತಹ ಪ್ರಾಣದೇವರ ಕ್ಷೇತ್ರ ಬಹಳ ಅದ್ಭುತವಾದದ್ದು. ನಾನು ಯಾರಲ್ಲೋ ಬಾಯಲ್ಲಿ ಕೇಳಿದ್ದು, ಜ್ಞಾನಿಗಳು ಹೇಳಿದ್ದು, ರೋಮಾಂಚನ ಆಯ್ತು ನನಗೆ ಆ ಮಾತು ಕೇಳಿ. ನಿಮಗೂ ರೋಮಾಂಚನ ಆಗ್ತದೆ ಈ ವಿಷಯ ಕೇಳಿ. ನಾವು ಮಧ್ವಾಚಾರ್ಯರು ಬದ್ರಿನಾಥಿಗೆ ಹೋಗಿದ್ದಾರೆ, ದಕ್ಷಿಣ ಕನ್ನಡ ಎಲ್ಲ ಸಂಚಾರ ಮಾಡಿದ್ದಾರೆ. ಉಡುಪಿ ಅಂತೂ ಅದು ಮೂಲ ಭೂಮಿ, ಅದೆಲ್ಲ ಕೇಳ್ತೇವೆ. ಅದು ಕೆಲವರಿಗೆಲ್ಲ ಡೌಟ್ ಇದೆ, ಹುಬ್ಳಿ ಧಾರವಾಡಕ್ಕೆಲ್ಲ ಮಧ್ವಾಚಾರ್ಯ ಬಂದಿದ್ದಾರೋ ಇಲ್ಲೋ ಅಂತ ಒಂದು ಡೌಟ್. ಹುಬ್ಳಿ ನಮ್ಮ, ಯಾಕಂದ್ರೆ ಸುಮಧ್ವ ವಿಜಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ವರ್ಣನೆ ಮಾಡಿದ್ದಾರೆ. ಮಧ್ವಾಚಾರ್ಯರಲ್ಲಿ ಹೋಗಿದ್ದಾರೆ, ಎಲ್ಲ ಕಡೆ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆದರೆ ನನಗೂ ಸಂಶಯ ಇತ್ತು, ಅನೇಕರಿಗೂ ಇಲ್ಲೆಲ್ಲ ನಿಮಗೂ ಸಂಶಯ ಇದೆ. ಜಗದ್ಗುರುಗಳಾದ ಮಧ್ವಾಚಾರ್ಯರು ಹುಬ್ಳಿ ಕಡೆ ಧಾರವಾಡ ಕಡೆ ಬಂದಿದ್ದಾರೋ ಇಲ್ಲೋ ಅಂತ ಒಂದು ಸಂಶಯ ಇದೆ. ಅದಕ್ಕೆ ಒಬ್ಬರು ಜ್ಞಾನಿಗಳು ನನಗೆ ಹೇಳಿದರು, ಖುಷಿ ಆಯ್ತು. ಅವ್ರೇನು ಹೇಳಿದ್ರು ಅಂದರೆ, ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿಗೆ ಬಂದು ತಮ್ಮ ರೂಪಗಳಲ್ಲಿ ಪ್ರಥಮ ರೂಪ ಅಂದರೆ ಹನುಮ. ಆ ಹನುಮನ ರೂಪವನ್ನ ಮುಟ್ಟಿದ್ದು ಎಲ್ಲಿ ಅಂದರೆ, ಮಧ್ವಾಚಾರ್ಯರು ಸ್ವತಃ ಮುಟ್ಟಿದ್ದು, ಸ್ಪರ್ಶ ಮಾಡಿದ್ದು ಎಲ್ಲಿ ಅಂದರೆ, ಪೂಜೆ ಮಾಡಿದ್ದು ಎಲ್ಲಿ ಅಂದರೆ, ತಮ್ಮನ್ನೇ ತಾವೇ ಪೂಜೆ ಮಾಡಿಕೊಂಡಿದ್ದು ಎಲ್ಲಿ ಅಂದರೆ ಅದು ಬುಡ್ರಶೃಂಗಿ ಕ್ಷೇತ್ರದಲ್ಲಿ ಅಂತ ನಾನು ಒಂದು ಕಡೆ ತಿಳಿದುಕೊಂಡಿದ್ದೆ. ಹಾಗಾಗಿ ಪ್ರಾಯ ಸ್ವತಃ ಆಚಾರ್ಯರು, ಜಗದ್ಗುರುಗಳಾದ ಮಧ್ವಾಚಾರ್ಯರು ಇಲ್ಲಿ ಬಂದು ತಮ್ಮ ರೂಪವನ್ನು ತಾವೇ ಚಿಂತನೆ ಮಾಡಿದ್ದು, ಅಂದರೆ ಪೂಜೆ ಮಾಡಿದ್ದು. ಅವರ ತಮ್ಮ ರೂಪ ಅಂದರೆ ತಮ್ಮ ರೂಪದ ಒಳಗಿರುವ ಅಂತರ್ಯಾಮಿಯಾದ ಶ್ರೀರಾಮನನ್ನ ಪೂಜೆ ಮಾಡಿದ್ದು ಅಂತ ಕೇಳಿದಾಗ ತುಂಬ ಸಂತೋಷ ಎನಿಸಿತು. ಅದು ರೆಕಾರ್ಡ್ ಇಲ್ಲ ಇದಕ್ಕೆ. ಮತ್ತು ನೀವು ಆಮೇಲೆ ನನಗೆ ಬಂದು ನಿಮಗೆ ಇದಕ್ಕೆ ದಾಖಲೆ ಹೇಳಿದೆ ಅಂತ ತೋರಿಸಿದರೆ, ದಾಖಲೆ ಇಲ್ಲ, ಇಲ್ಲೇನು ದಾಖಲೆ ಇಲ್ಲ. ಹೇಳಿದ್ದು ಒಂದು ಪ್ರಚಲಿತ, ಅಂದರೆ ಒಂದು ಪರಂಪರೆಯ ಹೀಗೆ ನಾವು ಕೇಳಿದ್ದು. ಆದ್ದರಿಂದ ಇಲ್ಲಿರುವ ಹನುಮ ಬಹಳ ಎತ್ತರದ ದೈವ, ಜೀವೋತ್ತಮ. ಇಂಥ ಮುಖ್ಯ ಪ್ರಾಣದೇವರು ನಾವು ತುಂಬ ಸಲ, ನಮಗೆ ಮುಳುಗುಂದವರು ಅನೇಕ ಬಾರಿ ನಮಗೆ ಆಮಂತ್ರಣ ಕೊಟ್ಟಿದ್ದಾರೆ. ಪ್ರಸಾದವನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ನಮಗೆ ಅವಕಾಶ ಅನೇಕ ಸಲ ಇದೆ. ಆದ್ದರಿಂದ ಅವರಿಗೆ, ಅವರ ದಂಪತಿಗಳು ಮತ್ತು ನಮ್ಮ ಪುರೋಹಿತರು ಮತ್ತು ಅಲ್ಲಿ ಸೇವೆ ಮಾಡಿದ ಈ ಸೇವೆಯನ್ನು ಮಾಡಿದಂತಹ ಕಲ್ಲಿನ ಸೇವೆ ಬಹಳ ಈ ವರ್ಷ ನೋಡಿ ಆರಾಮ್ಸೆ ಕೊಡ್ಲಿಕ್ಕೆ ಆಗ್ತದೆ. ಸುಗಮವಾದ ಊಟ ಆಗ್ತದೆ. ಸುಗ್ರಾಸ ಪ್ರಸಾದ ಅಂತ, ಸುಗ್ರಾಸ ಭೋಜನ ಅಂದರೆ ಇವತ್ತಾಗ್ತದೆ. ಮತ್ತು ಸುಗಮವಾಗಿ ದೇವರು ಮಾಡಿಕೊಟ್ಟಿದ್ದಾರೆ. ಅದರಿಂದ ಮುಖ್ಯ ಪ್ರಾಣದೇವರು ನಮಗೆ ವಿಶೇಷವಾಗಿ ರಕ್ಷಣೆಯನ್ನು ಮಾಡಲಿ, ಅವರ ಅನುಗ್ರಹ ನಮಗೆ ನಿರಂತರವಾಗಿ ಇರಲಿ. ಎಲ್ಲರೂ ಈ ಹನುಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೂನ್ 4 ಭದ್ರವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ. ಜೂನ್ 4 ಏನಿದೆ ಅದು ಭದ್ರವಾಗಿರಲಿ. ಅದು ಸಿಂಹವೇ ಮತ್ತೆ ಬರಲಿ, ಸಿಂಹವೇ ಬರಲಿ. ಆ ಸಿಂಹ ಬರಲಿ, ಭದ್ರ ಆಗಲಿ, ಅದೇ ಅಚಲ ಆಗಲಿ, ಕೊನೆಯವರೆಗೂ ಅದೇ ಇರಲಿ. ಅಂದರೆ ನಮ್ಮ ಕಮಲಾಕ್ಷನಿಗೆ, ಕಮಲಾಯತಾಕ್ಷನಿಗೆ ಕಮಲ ಪುಷ್ಪ ಸದಾ ಸಮರ್ಪಿತವಾಗ್ತಾ ಇರಲಿ. ಅಂದರೆ ನಮ್ಮ ಮತ್ತೆ ಶ್ರೀರಾಮ ಜನ್ಮ ಭೂಮಿ ನಾವು ಕಂಡಿದ್ದೇವೆ. ಮತ್ತೆ ಕಮಲ ಪುಷ್ಪ ಸಮರ್ಪಣೆ ಆದರೆ ಜೂನ್ 4ಕ್ಕೆ ಮತ್ತೆ ನಾವು ಶ್ರೀಕೃಷ್ಣ ಜನ್ಮಭೂಮಿಯನ್ನ ಮತ್ತೆ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಅಯೋಧ್ಯ ಆಯಿತು. ನೆಕ್ಸ್ಟ್ ಸಪ್ತ ಕ್ಷೇತ್ರಗಳಲ್ಲಿ ಮೊದಲು ಅಯೋಧ್ಯ ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ, ಎರಡನೇದು ಯಾವ್ದು ಹೇಳಿ? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಸಪ್ತ ಮೋಕ್ಷದಾಯಕಗಳಲ್ಲಿ ಒಂದ್ಯಾವ್ದಾಯಿತು? ಅಯೋಧ್ಯ ಆಯಿತು. ಇನ್ನೆರಡನೇದು ಯಾವುದು? ಮಥುರಾ. ಹಾಗಾಗಿ ಜೈ ಶ್ರೀರಾಮ್ ಅಂತ ಇಲ್ಲಿಯವರೆಗಾಯಿತು.
ಇನ್ನೆಷ್ಟು ಕಮಲ ಪುಷ್ಪ ಸಮರ್ಪಣೆ ಆದರೆ ಇನ್ನೆಷ್ಟು ಏನು ಜೈ ಶ್ರೀ ಕೃಷ್ಣ ದೇಶದಲ್ಲಿ ಅದು ಮೊಳಗಬೇಕು. ಹಾಗೆ ದೇವ್ರ ಪ್ರಸಾದ ಕೊಟ್ಟಿದ್ದಾರೆ, ನೀವು ಪುಷ್ಪ ಬೇಕು. ಆದ್ದರಿಂದ ಹಾಗಾಗಿ ಕಾರಣ ಏನಂದ್ರೆ ಇಷ್ಟೇ, ನಮ್ಮ ಧರ್ಮ, ನಮ್ಮ ಸನಾತನ ಹಿಂದೂ ಧರ್ಮ ಸುರಕ್ಷಿತ ಆಗಬೇಕಂದ್ರೆ ಅದೇ. ಮತ್ತು ಬೇರೆ ನೀವು ಲೋಕಲ್ ನೋಡ್ಲಿಕ್ಕೆ ಹೋಗಬಾರ್ದು, ಅಲ್ಲಿ ಮೇಲೆ ನೋಡಬೇಕು. ಸರ್ವೋತ್ತಮ ವ್ಯಕ್ತಿತ್ವವನ್ನು ನಾವು ನೋಡಬೇಕು, ಉಚ್ಚ ಸ್ಥಾನವನ್ನು ಯಾಕಂದರೆ ಅಷ್ಟು ಧರ್ಮ ಭಕ್ತಿ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲ ಶ್ರೀಗಳವರು, ಎಲ್ಲ ಸ್ವಾಮೀಜಿಗಳು, ಎಲ್ಲ ಮಠಾಧಿಪತಿಗಳು, ಎಲ್ಲ ಜ್ಞಾನಿಗಳು ಕೂಡ ಅದೇ ಪ್ರಧಾನಿಯೇ ಬರಬೇಕು ಅಂತ ಏಕಕಂಠದಿಂದ ಹೇಳ್ತಾರೆ. ಅಂದರೆ ನಮ್ಮ ಮಾಧ್ವ ಪೀಠಾಧಿಪತಿಗಳು ಅದನ್ನು ಹೇಳ್ತಾರೆ, ನಮ್ಮ ಶಂಕರಾಚಾರ್ಯ ಪೀಠಾಧಿಪತಿಗಳು, ಶೃಂಗೇರಿ ಪೀಠಾಧಿಪತಿಗಳು ಎಲ್ಲರೂ ಕೂಡ, ಮತ್ತು ರಾಮಾನುಜ ಪರಂಪರ ಪೀಠಾಧಿಪತಿಗಳು, ಪ್ರತಿಯೊಬ್ಬ ಪೀಠಾಧಿಪತಿಗಳ ಭಾವ ಏನು, ಎಲ್ಲ ಜ್ಞಾನಿಗಳ ಅಭಿಪ್ರಾಯ ಏನು ಅಂದರೆ ಮೋದವನ್ನು ಕೊಡುವ ಮೋದಿಯವರು ಬರಲಿ ಅಂತ. ಹೀಗೆ ನಮ್ಮ ಮಧ್ವಾಚಾರ್ಯರಿಗೆ ಮೋದ ತೀರ್ಥ ಅಂತ, ಮೋದ ತೀರ್ಥ. ಮೋದ ಅಂದರೆ ಆನಂದ, ಮೋದ ತೀರ್ಥ ಅಂದರೆ ಆನಂದ ತೀರ್ಥ. ಆನಂದ ತೀರ್ಥರ ಶಾಸ್ತ್ರಗಳನ್ನು ಶ್ರವಣ ಮಾಡುವ ಭಾಗ್ಯ ಪದೇ ಪದೇ ನಮಗೆ ಬರಬೇಕು ಅಂದರೆ ಮತ್ತೆ ಮೋದನೆ ಬರಬೇಕು. ಮೋದನೆ ಬರಬೇಕು ಅಂದರೆ ಮೋದನೆ ಬರಬೇಕು ಅಂದರೆ ಸಾಧ್ಯ ಆಗ್ತದೆ. ಹಾಗಾಗಿ ಜೂನ್ 4 ಬಹಳ ಕ್ಯೂರಿಯಾಸಿಟಿ ಇದೆ, ಕುತೂಹಲ ಇದೆ. ಕಮಲ ಅರಳಬೇಕು, ಅದು ಅರಳುತ್ತದೆ. ಕಾರಣ ಏನು ಅಂದರೆ, ಇಷ್ಟು ಶೇಖರಣೆ ಅಭಿಷೇಕ ಮಾಡಿದ ಮೇಲೆ ಯಾಕೆ ಹರಡುವುದಿಲ್ಲ? ಲೀಟರ್ ಗಟ್ಟಲೆ, ನೂರಾರು ಲೀಟರ್ ಗಟ್ಟಲೆ ಕ್ಷೀರಾಭಿಷೇಕ, ಮಧು ಅಭಿಷೇಕ, ಆಮ್ರಫಲಾಭಿಷೇಕವನ್ನು ಹನುಮನಿಗೆ ಮಾಡಿದ ಮೇಲೆ ಮತ್ತೆ ಯಾಕೆ ಅದು ಆಗೋದಿಲ್ಲ? ಅದಕ್ಕೆ ಹಲ್ ತೆಗೆದಿದ್ದು ಜೂನ್ 4ಕ್ಕೆ ನಾನು ಸ್ಮೈಲ್ ಕೊಟ್ಟಿದ್ದೇನೆ, ಈಗ ಅದು ಕಮಲ ಅರಳುತ್ತದೆ ಅಂತ, ಕಮಲ ಪುಷ್ಪ ಸಮರ್ಪಣೆ ಆಗ್ತದೆ ಅಂತ ಹನುಮ ಅವನ ಚಿಂತನೆ ನಡೆಸಿದ್ದಾನೆ. ಹಾಗಾಗಿ ತಾತ್ಪರ್ಯ ಅಷ್ಟೇ, ಹಿಂದೂ ಧರ್ಮ ಸುರಕ್ಷಿತವಾಗಿ, ನಮ್ಮ ಸನಾತನ ಧರ್ಮ ಸುರಕ್ಷಿತವಾಗಿರಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯವಾಗಿದೆ. ನಮ್ಮ AC ಗೋಪಾಲರು ಅದನ್ನು ಹೇಳ್ತಿರ್ತಾರೆ, ಮೇಲಿನ ಮೇಲೆ ಪಾಪ ತಮ್ಮ ಬೇರೆ ಬೇರೆ ಕಡೆ ಎಲ್ಲ ಹೋದಾಗ ಅವರು ತುಂಬ ಅದೇನು ನಮ್ಮ ಸನಾತನ ಧರ್ಮ ಪರಂಪರೆ ಏನಿದೆ ಆ ಪರಂಪರೆಗೆ ಸೇವಾ ಭಾಳ ಮಾಡಿದ್ದಾರೆ. ಯಾಕಂದರೆ ಪತ್ರಿಕಾರಂಗ ಅನ್ನೋದು ದೊಡ್ಡ ಕ್ಷೇತ್ರ, ಅದರಲ್ಲಿಯೂ ನಮ್ಮ ಭಾಗದಲ್ಲಿ ಸಂಯುಕ್ತ ಕರ್ನಾಟಕ ಅಂದರೆ ಅದೊಂದು ರೀತಿ ಕಲ್ಲು ಇದ್ದಂಗೆ, ಭದ್ರಾಚಲ ಇದ್ದಂಗೆ. ಆ ಕ್ಷೇತ್ರದಲ್ಲಿ ಅವರಿದ್ದು ದೊಡ್ಡ ಸೇವೆಯನ್ನು ಮಾಡಿದ್ದು ನೋಡಿದರೆ ಅದು ಪ್ರಾಣದೇವರೇ. ಹಾಗಾಗಿ ಇಲ್ಲಿ ಸೇರಿದ ಎಲ್ಲರಿಗೂ ಕೂಡ ಹನುಮನ ಪ್ರಸಾದ ಇರಲಿ. ಮತ್ತೊಮ್ಮೆ ಮುಳುಗುಂದವರು ಅವರ 100 ವರ್ಷಗಳ ಕಾಲ ಅವರ ಇಂಥ ಕಾರ್ಯಕ್ರಮಗಳನ್ನು, ಅನ್ನ ಸಂತರ್ಪಣೆ ಮೊದಲಾದ ಉತ್ಸವಗಳನ್ನು ಅವರ ಮುಖಾಂತರ, ಎಲ್ಲ ಭಕ್ತರ ಮುಖಾಂತರ ನಡೆಯಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಹೇಳಿದೆ ಪುರೋಹಿತರದ್ದು ಹೇಳಿಬಿಟ್ಟು. ನೀವೇನು ಮಾಡಿಲ್ಲ ಆದ್ರೂ ಮಾಡಿ ಹೋಗಿದ್ದಾರೆ ಮುಂದಿನ ದಾನಿಗಳು ಸುರೇಂದ್ರ ಹುಯಿಲ್ಗೋಳ್, ಆನಂದ್ ಗುಂಜಾಳ್ ದಂಪತಿಗಳು ವೇದಿಕೆ ಮೇಲೆ ಬರಬೇಕು. AC ಗೋಪಾಲ್ ದಂಪತಿಗಳು ವೇದಿಕೆ ಮೇಲೆ ಬರಬೇಕು. ಶ್ರೀ ಪ್ರಶಾಂತ್ ದಂಪತಿಗಳು ವೇದಿಕೆ ಮೇಲೆ ಬರಬೇಕು. ಹೋಗಿ ದಂಪತಿಗಳು ವೇದಿಕೆ ಮೇಲೆ ಬರಬೇಕು. ಶ್ರೀ ವಾಸುದೇವ್ ಕಟ್ಟಿದ ಶ್ರೀ ವೆಂಕಟೇಶ್ ಕುಂದಗೋಳ್, ಶ್ರೀ ನಿಖಿಲ್ ಕಾವಿ ದಂಪತಿಗಳು, ಶ್ರೀ ಇರ್ಕಲ್ ದಂಪತಿಗಳು ವೇದಿಕೆ ಮೇಲೆ ಬರಬೇಕು. ಶ್ರೀ GN ರಾಯಚೂರ್ ದಂಪತಿಗಳು ವೇದಿಕೆ ಮೇಲೆ ಬರಬೇಕು.
ಎಲ್ಲರೂ ಮತ್ತೆ ಬರ್ರಿ ಎಲ್ಲರೂ ಬರ್ರಿ ಎರಡು ಕರೆಗೆ ಚಲ್ಲಿ ಈಗ ನಮ್ಮ ಮತದಾರ ಹೋಗಿದ್ದೆ ಒಳಗೆ ಅಡಿಗೆ ಮನೆಯಿಂದ ನೀವು ಜನ ಬಂದಿಲ್ಲ ನೋಡ್ರಿ ಬಂದಿಲ್ಲ ಹುಡುಗರು ಹೋಗಿ
ವಿದ್ಯೆ